ಮನುಷ್ಯ ಬೆಳಕೆ ಇಲ್ದಿರೋ ದಾರಿಲಿ ನಡೆಯಬಹುದು, ಆದ್ರೆ ಕನಸುಗಳೇ ಇಲ್ದಿರೋ ದಾರಿಲಿ ನಡೆಯೋದು ಸಾಧ್ಯನೇ ಇಲ್ಲ. ಎಂತ ಹತಾಶ ಸ್ಥಿತಿಲೂ ಮನುಷ್ಯನ ಬದುಕಿಸೋ ಶಕ್ತಿ ಇರೋದು ಕನಸುಗಳಿಗೆ ಮಾತ್ರ. ಹೀಗೆ ನೂರಾರು ಕನಸುಗಳನ್ನ ಕಟ್ಕೊಂಡಿರೋ ಒಂದು ಜೀವ ತನ್ನ ಕನಸುಗಳ ಜೊತೆನೆ ಸುಟ್ಟು ಹೋಗೋ ಕತೆ ಹೇಳುತ್ತೆ ಇವತ್ತಿನ ಕ್ರೈಮ್ ಫೈಲ್. ಸಿನಿಮಾ, ಟಿವಿ ಅನ್ನೋ ಬಣ್ಣದ ಲೋಕದ ಕಡೆ ಆಕರ್ಷಿತರಾಗಿ ಕಲಾವಿದರಾಗಬೇಕು ಅನ್ನೋ ಆಸೆ ಇಟ್ಕೊಂಡು ಯಾವ್ಯಾವುದೋ ಊರುಗಳಿಂದ ಗಾಂಧಿನಗರ ಅನ್ನೋ ಮಾಯಾ ಲೋಕದ ಕಡೆ ಮುಖ ಮಾಡ್ತಾರೆ. ಟಿವಿ ಧಾರಾವಾಹಿಗಳಲ್ಲಿ ಕಾಣಿಸ್ಕೋಬೇಕು ಅಂತ ಕನಸು ಕಾಣೋ ಸಂಖ್ಯೆಗೇನು ಕಮ್ಮಿ ಇಲ್ಲ. ಹುಷಾರು ಕಣವ, ಅದು ನಮ್ಮ ಹಳ್ಳಿ ಹಂಗಲ್ಲ, ದೊಡ್ಡ ಸಿಟಿ. ಹೆಂಗೋ ಏನೋ. ನೀನೇನು ಹೆದರ್ಕೋಬೇಡಮ್ಮ, ಅಲ್ಲಿ ಶಿಲ್ಪ ಇದ್ದಾಳೆ, ಏನು ತೊಂದರೆ ಆಗಲ್ಲ. ನೀನ್ ಆರಾಮಾಗಿರು, ನಾನು ಹೋದ ತಕ್ಷಣ ಫೋನ್ ಮಾಡ್ತೀನಿ, ಆಯ್ತಾ? ಆಯ್ತು ಕಣವ. ಜೋಪಾನ. ಕತ್ತರಿಗುಪ್ಪೆ, ಭುವನೇಶ್ವರಿ ನಗರ, ಬೆಂಗಳೂರು. ರಾಣಿ, ರಾಣಿ. ಅರೆ ಸುಮಾ, ಬಾ ಒಳಗೆ. ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಅಲ್ವೇ, ನಮ್ಮೂರೊಳೆ ಆಗಿದ್ಕೊಂಡು ಇಷ್ಟು ದಿನ ಬೇಕಾಯ್ತಾ ನಮ್ಮ ಮನೆಗ್ ಬರೋಕೆ? ಸದ್ಯ ಈಗ್ಲಾರು ನನ್ನ ಅಡ್ರೆಸ್ ನೆನ್ಪಾಯ್ತಲ್ಲ. ಹಾಗೇನಿಲ್ವೇ? ಹಾಗುಲ್ಲ ಹೀಗೋಲ್ಲ, ಎಲ್ಲ ನನಗ್ ಗೊತ್ತು. ಅಲ್ವೇ, ನಾನ್ ಇದ್ಕೊಂಡು ನೀನ್ ಬೇರೆ ಯಾರ್ದೋ ಮನೇಲಿ ಇರ್ಬೇಕಾ? ನಮ್ಮನೆ ನಿನಗ್ ಜಾಗ ಇರಲಿಲ್ವಾ ಹೇಳೋ? ರಾಣಿ, ಯಾರು ಬಂದಿರೋದು? ರೀ, ನಾನ್ ಹೇಳ್ತಾ ಇರ್ಲಿಲ್ವಾ ನನ್ನ ಫ್ರೆಂಡ್ ಸುಮಾ ಅಂತ, ಜೀವಳೆ. ಓ ಸುಮವ್ರೆ, ಚೆನ್ನಾಗಿದ್ದೀರಾ? ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇದ್ಲು ರಾಣಿ ಸೀರಿಯಲ್ ಅಲ್ಲಿ ಬಂದಾಗೆಲ್ಲ. ಇಬ್ರು ಒಂದೇ ಊರವ್ರಂತೆ. ಅಲ್ಲ, ನೀವು ನಮ್ಮನೆಲ್ಲೇ ಇರ್ಬೋದಿತ್ತು ತಾನೆ, ಬೇರೆ ರೂಮ್ ಮಾಡೋ ಅವಶ್ಯಕತೆ ಏನೈತೆ ಹೇಳಿ? ನಾನು ಅದನ್ನೇ ಹೇಳ್ತಾ ಇದ್ದೀನಿ ರೀ, ಅವ್ಳು ಕೇಳ್ತಾನೆ ಇಲ್ಲ. ಹಾಗೇನಿಲ್ಲ, ನಾನು ಶೂಟಿಂಗ್ ಅಂತ ಹೋಗ್ತಾ ಇರ್ತೀನಿ, ಕೆಲವೊಂದ್ಸಲ ಮನೆಗೆ ಬರೋದು ಲೇಟ್ ಆಗುತ್ತೆ, ಹಾಗಾಗಿ ನಿಮಗ್ ಸುಮ್ಮನೆ ಯಾಕೆ ತೊಂದರೆ ಅಂತ. ಅದಕ್ಕೆ ನಾನು ನನ್ನ ಫ್ರೆಂಡ್ ಶಿಲ್ಪಾ ಮನೇಲಿದ್ದೆ. ಈಗ ಅವಳು ತಂಗಿ ಬಂದಿದ್ದಾಳೆ, ಅವಳಿಗೂ ತೊಂದರೆ ಅಲ್ವಾ, ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ದು, ಎಲ್ಲಾದ್ರೂ ಒಂದು ಚಿಕ್ಕ ಮನೆ ಇದೆ ನೋಡಿ ಅಂತ. ನೋಡಾಗಿದೆ, ಇಲ್ಲೇ ಪಕ್ಕದಲ್ಲೇ. ಹೌದಾ? ಊಟ ಗೀಟ ಮಾಡ್ಕೊಳ್ಳಿ, ಆಯ್ತು. ಆಮೇಲೆ ಹೋಗಿ ನೋಡ್ಕೊಂಡ್ ಬರೋಣಂತೆ. ಬಾ ಸುಮಾ, ಕೈಕಾಲ್ ತೊಳ್ಕೊ, ಊಟ ಮಾಡೋ ಅಂತ. ಹೇಗಿದೆ ಸುಮ್ಮ ಮನೆ? ಚೆನ್ನಾಗಿದೆ. ಬೇರೆಯವ್ರಿಗೆ 4,000 ರೂಪಾಯಿ ಕಡಿಮೆ ಕೊಡಲ್ಲ ಅಂತಿದ್ರು, ನಾನ್ ಬಂದ್ ಮಾತಾಡಿ 500 ರೂಪಾಯಿ ಕಡಿಮೆ ಮಾಡಿಸ್ದೆ. ನಿಮ್ಗೆ ಅನುಕೂಲ ಆಗತ್ತಲ್ವಾ? ಖಂಡಿತ ಅನುಕೂಲವಾಗಿದೆ. ನಾನೆಲ್ಲಿ ಮನೇಲಿ ಇರೋದೇ ಕಡಿಮೆ, ಇನ್ನು ಶೂಟಿಂಗ್ಗೆ ಅಂತ ಹೋದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಆಗೋಗುತ್ತೆ. ಸದ್ಯ ನಿಮ್ಮನೆ ಪಕ್ಕದಲ್ಲಿ ಸಿಕ್ತಲ್ಲ, ಇಲ್ಲ ಅಂದಿದ್ರೆ ತುಂಬಾ ಭಯ ಆಗೋಗಿರೋದು. ಒಂದ್ ರೀತಿಲಿ ನಿಮ್ಮನೇಲಿ ಇದ್ದ ಹಾಗೆ ಇದೆ, ಅಕ್ಕಪಕ್ಕ ಇರೋದ್ರಿಂದ. ಆಯ್ತಮ್ಮ, ನಿನ್ನಿಷ್ಟದಂಗೆ ಬೇರೆ ಮನೆ ಅಂತೂ ಮಾಡ್ದೆ. ಊಟಕ್ಕಾದ್ರೂ ನಮ್ಮನೆಗೆ ಅವಾಗ ಬರ್ತಾ ಇರೋ. ಖಂಡಿತ. ಸುಮಾ ಬದುಕಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ, ಅಲ್ಲಲ್ಲಿ ಅವಕಾಶಗಳು ಸಿಗ್ತಿರುತ್ತೆ. ಅವಳು ತನ್ನ ಮುಂದಿನ ಬದುಕನ್ನ ಕಲಾವಿದೆಯಾಗಿ ರೂಪಿಸ್ಕೊಳ್ಳೋ ಪ್ರಯತ್ನ ಪಡ್ತಿರ್ತಾಳೆ. ಆದ್ರೆ ಬದುಕಲ್ಲಿ ಎಲ್ಲ ನಾವು ಅನ್ಕೊಂಡ ಹಾಗೆ ಇರಲ್ವಲ್ಲ. ನಮ್ಮ ಜೀವನದಲ್ಲಾಗೋ ಹೊಸ ಹೊಸ ಮನುಷ್ಯರ ಪ್ರವೇಶ ಅನಿರೀಕ್ಷಿತ ಬದಲಾವಣೆಗಳನ್ನು ಉಂಟು ಮಾಡುತ್ತೆ. ಸುಮಾ ಬದುಕಲಾಗಿದ್ದು ಅದೇ. ರೀ, ಊಟ ಮಾಡೋದಿಲ್ವಾ ನೀವು? ಪೂಜೆ ಮುಗ್ದು 1 ಗಂಟೆ ಆಯ್ತು, ಇನ್ನು ಊಟ ಮಾಡಕ್ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಇದೆ, ಇನ್ನು ವಿಜಯ್ ಬಂದಿಲ್ಲ, ಬಂದ ತಕ್ಷಣ ಊಟ ಮಾಡೋಣಂತೆ. ಸರಿ. ವಿಜಯ್, ಬಾರ ಒಳಗಡೆ. ನೋಡಿ, ಈಗ್ಲಾದ್ರೂ ಬಂದ್ರಲ್ಲ. ನಿಮ್ ಫ್ರೆಂಡ್ ಊಟ ಮಾಡ್ದೆ ನಿಮ್ಗೋಸ್ಕರ ಕಾಯ್ತಾ ಇದ್ರು. ಇನ್ನೊಂದು ಬಂದಾಯ್ತಲ್ಲ, ನಡೀರಿ ಊಟ ಮಾಡೋಣ. ಅಂದಾಗ ವಿಜಯ್, ಇವರು ಸುಮಾ ಅಂತ ನಮ್ ರಾಣಿ ಊರವ್ರ ಕಣ. ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಲ್ವೇನಾ? ನಮಸ್ಕಾರ. ನಮಸ್ಕಾರ. ಏನೋ ನೋಡ್ತಾ ನಿಂತ್ಬಿಟ್ಟೆ, ನಡಿಯ ಊಟ ಮಾಡೋಣ. ರಾಣಿ, ನೀನು ಊಟಕ್ಕೆ ಕೂತ್ಕೊಂಡ್ಬಿಡು. ಬೆಳಗ್ಗೆಯಿಂದ ಪೂಜೆ ಅಡ್ಗೆ ಅಂತ ತುಂಬಾ ಸುಸ್ತಾಗಿದ್ಯಾ, ನಾನ್ ಬೆಳೆಸ್ತೀನಿ. ಪರವಾಗಿಲ್ಲ ಕಣೆ, ಆಮೇಲೆ ನೀನ್ ಒಬ್ಳೆ ಆಗ್ಬಿಡ್ತೀಯ. ಬಾ, ಒಟ್ಟಿಗೆ ಊಟ ಮಾಡೋಣ. ಆಯ್ತು. ಆವತ್ತು ಸುಮಾ ಮತ್ತು ವಿಜಯ್ ನಡುವೆ ಪರಿಚಯ ಆಗುತ್ತೆ. ವಿಜಯ್ ಆಟೋ ಡ್ರೈವರ್ ಆಗಿದ್ದರಿಂದ ಸುಮಾ ಶೂಟಿಂಗ್ ಹೋಗೋಕೆ ಮತ್ತು ಅಲ್ಲಿಂದ ವಾಪಸ್ ಬರೋಕೆ ಆಟೋ ಮೇಲೆ ಡಿಪೆಂಡ್ ಆಗ್ತಾಳೆ. ವಿಜಯ್ ಕೂಡ ಈ ಕೆಲಸನ ತುಂಬಾ ನಿಷ್ಠೆಯಿಂದಾನೆ ಮಾಡ್ತಿರ್ತಾನೆ. ಅಲ್ರಿ, ಈ ಸೀರಿಯಲ್ ಇದ್ರಲ್ಲಿ ಪಾತ್ರ ಮಾಡೋರು ದೊಡ್ಡ ದೊಡ್ಡ ಕಾರಲ್ಲಿ ಹೋಗ್ತಾರೆ, ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಾರೆ, ದೊಡ್ಡ ದೊಡ್ಡ ಮನೆಗಳಲ್ಲಿ ವಾಸ ಮಾಡ್ತೇನೆ ಅನ್ಕೊಂತೀವಿ. ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ನೋಡಿ, ಸೀರಿಯಲ್ ನೋಡ್ಪಾಡು ಏನು ಅಂತ ಗೊತ್ತಾಗಿತ್ತು.
ನಡುವೆ ಆದ ಪರಿಚಯ ಸ್ನೇಹವಾಗಿ ಅದು ಪ್ರೀತಿಯಾಗೋಕೆ ಹೆಚ್ಚು ಸಮಯ ಬೇಕಾಗಲ್ಲ. ಸುಮಾ ವಿಜಯ್ ಪರಸ್ಪರ ಪ್ರೇಮಿಗಳಾಗ್ತಾರೆ. ವಿಜಯ್ ಸುಮಾಗೆ ಎಲ್ಲಾ ರೀತಿ ಸಹಾಯನೂ ಮಾಡ್ತಿರ್ತಾನೆ. ಸುಮಾ ಕೂಡ ಅವನ ಜೊತೆ ಚೆನ್ನಾಗೇ ಇರ್ತಾಳೆ. ಸರಿ ಕಣ, ಇಲ್ಲ ಪರವಾಗಿಲ್ಲ ಬಿಡು. ರಾಣಿ, ಇವನು ಇಲ್ಲ ಅಂದ್ಬಿಟ್ಟ ಕಣೆ. ಮತ್ತೇನ್ರಿ ಮಾಡೋದು ಇವಾಗ? ನನಗೂ ದಿಕ್ಕು ತೋರಿಸ್ತಾ ಇಲ್ಲ ಕಣೆ. ಆ ಕಾನೂನಿಗೆ ಬೇರೆ ದುಡ್ಡು ಕೊಟ್ಟಿಲ್ಲ ಕಣೆ. ತಿಂಗಳಿಗೆ 7,000, 3 ತಿಂಗಳಾಯ್ತು. ಮನೆ ಓನರ್ ಬಂದ್ಬಿಟ್ಟು ಏನಪ್ಪ ಬಾಡಿಗೆನೆ ಕಟ್ಟಿಲ್ಲ ಅಂದ್ರು. ಹೋದ್ ತಿಂಗಳದು ಈ ತಿಂಗಳದು ಎಲ್ಲ ಸೇರಿ 40,000 ಕಮಿಟ್ಮೆಂಟು ಕಣೆ. ಅಲ್ಲ ರೀ, ಕೇಳೋರ ಹತ್ರ ಎಲ್ಲ ಸಾಲ ಕೇಳಾಗಿದೆ. ಈಗ ಹೊಸದಾಗಿ ಯಾರು ಕೊಡ್ತಾರೆ ಹೇಳಿ? ರಾಣಿ, ನಿನ್ನ ಫ್ರೆಂಡ್ ಸುಮ್ಮ ಇದ್ದಾಳಲ್ಲೇ, ಅದೇನೋ ಸೀರಿಯಲಲ್ಲೇನೋ ಆಕ್ಟ್ ಮಾಡ್ಕೊಂಡಿರ್ತಾಳಲ್ಲ, ಅವಳೇನಾದ್ರು ದುಡ್ಡು ಇಟ್ಟಿರ್ತಾಳೇನೋ, ಸ್ವಲ್ಪ ಟ್ರೈ ಮಾಡೆ. ಅವಳ ಹತ್ರ ಹ್ಯಾಗ್ರಿ ಕೇಳೋದು? ಅವಳೇ ಬರೋ ಚಾನ್ಸಲ್ಲಿ ಆ್ಯಕ್ಟ್ ಮಾಡಿ ಅಷ್ಟು ದುಡ್ಡು ಮಾಡಿ ಇಟ್ಟಿರ್ತಾಳೆ. ಅವಳಿಗೆ ಸಿಗೋ ದುಡ್ಡು ಅವಳ ಬಟ್ಟೆ ಬರೆಗೆ ಆಗೋಗುತ್ತೆ. ಅವಳ ಹತ್ರ ಹ್ಯಾಗ್ರಿ ಕೇಳೋದು? ಅದೇನೋ ನಿಜ, ಏನು ಮಾಡೋದೆ, ದಿಕ್ಕೆ ತೋರಿಸ್ತಾ ಇಲ್ಲ. ಸುಮಾ ಕಷ್ಟ ಅಂದ್ರೆ ಕರಗೋ ಗುಣ ಇರೋಳು. ತಾನು ಬಡತನದ ಹಿನ್ನೆಲೆಯಿಂದ ಬಂದಿದ್ದರಿಂದ ಆಕೆಗೆ ಕಷ್ಟ ಬೇಗ ಅರ್ಥ ಆಗುತ್ತೆ. ರಾಣಿಯ ಸಂಸಾರದ ತೊಂದರೆ ಆಕೆಗೆ ಗೊತ್ತಾಗಿದೆ ತಡ ಆಕೆ ಸಹಾಯ ಮಾಡೋ ತೀರ್ಮಾನ ಮಾಡ್ತಾಳೆ. ತಮ್ಮನ ಫೀಸ್ಗೆ ಅಂತ ಕೂಡಿಟ್ಟಿದ್ದ ಹಣದ ಜೊತೆ ಬರ್ತಾಳೆ. ಅರೆ ಬಾಸುಮ ಒಳಗೆ ಬಾಮಸ್ಮ ಒಳಗಡೆ, ಯಾಕಲ್ಲೇ ನಿಂತ್ಬಿಟ್ಟೆ? ನನ್ನನ್ನ ನಮ್ಮೂರೋಳು, ನನ್ನ ಸ್ನೇಹಿತೆ, ನಮ್ಮ ಮನೆಯವಳು ಇದ್ದಾಗೆ, ನನ್ನ ತಂಗಿ ಇದ್ದ ಹಾಗೆ ಅಂತೆಲ್ಲ ಹೇಳ್ದಂಗಿತ್ತು. ನಿನ್ ಗಂಡ ನನ್ನನ್ನ ತಂಗಿ ಅಂತ ಅಂದ್ರಲ್ಲ, ಅದೆಲ್ಲ ಬರೀ ಸುಳ್ಳ? ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನನ್ನನ್ನ ನಿಮ್ ಮನೆಯವಳು ಅಂತ ಅನ್ಕೊಂಡಿದ್ರೆ ನಿಮ್ ಕಷ್ಟ ನನ್ನ ಹತ್ರ ಹೇಳ್ಕೊಳ್ದೆ ಇರ್ತಿದ್ರಾ? ತಗೊಳ್ಳಿ ಈ ದುಡ್ಡನ್ನ. ನಾನು ಆಗ್ಲೇ ಬಂದಿದ್ದೆ, ನೀವು ಮಾತಾಡ್ತಾ ಇದ್ದಿದ್ನೆಲ್ಲ ನಾನು ಕೇಳಿಸ್ಕೊಂಡೆ. ಹೀಗಿದೆ ಅಂತ ಒಂದ್ ಮಾತು ಹೇಳೋದಲ್ವಾ? ನನ್ನ ಹತ್ರ ದುಡ್ಡಿದ್ರೆ ಇದೆ ಅಂತ ಹೇಳ್ತಿದ್ದೆ, ಇಲ್ಲ ಅಂದಿದ್ರೆ ಇಲ್ಲ ಅಂತಿದ್ನಪ್ಪ. ಅದು ಹಾಗಲ್ಲ ಸುಮಾ. ಅದ್ ಹಾಗೋ ಅಲ್ಲ ಹೀಗೋ ಅಲ್ಲ, ಸುಮ್ನೆ ಈ ದುಡ್ಡಿಟ್ಕೊಳ್ಳಿ. ಹಲೋ ವಿಜಯ್, ಹೇಳು. 3 ದಿನ ಆಯ್ತು ನಿನ್ನಂಗೆ ಸಿಗ್ದೆ. ಎಲ್ಲಿದೀಯಾ? ಏನ್ ಮಾಡ್ತಿದೀಯಾ? ಇನ್ನೆಲ್ಲಿರ್ತೀನಿ? ಶೂಟಿಂಗ್ ಅಲ್ಲಿ ಇದ್ದೀನಿ. ಅದೇನ್ ಬೇಗ ಹೇಳು. ಇವತ್ತಾದ್ರೂ ಸಿಗ್ತೀಯಾ ನನ್ಗೆ? ಓಕೆ, ಟ್ರೈ ಮಾಡ್ತೀನಿ. ಆದ್ರೆ ಶೂಟಿಂಗ್ ಮುಗಿಯೋದು ಲೇಟ್ ಆಗುತ್ತೆ. ನನ್ಗಿಂತ ನಿನಗೆ ಶೂಟಿಂಗೇ ಮುಖ್ಯ ಆಯ್ತಲ್ಲ? ಶೂಟಿಂಗ್ ಅಂದ್ರೆ ಶೋಕಿ ಅಲ್ಲ ವಿಜಯ್, ಅರ್ಥ ಮಾಡ್ಕೋ, ಕೆಲ್ಸ ಇದು. ಹಾಗೆ ಯಾವಾಗಂದ್ರೆ ಅವಾಗ ಬಂದ್ಬಿಡೋಕ್ ಆಗಲ್ಲ ಇಲ್ಲಿ. ಆಯ್ತು ಬಿಡು, ಸಂಜೆನಾದ್ರೂ ಸಿಗ್ತೀಯಾ? ಸರಿ. ಶೂಟಿಂಗ್ ನಲ್ಲಿ ಹೆಚ್ಚು ಬ್ಯುಸಿಯಾದ ಸುಮಾ ವಿಜಯ್ಗೆ ಹೆಚ್ಚಾಗಿ ಸಿಗೋಕ್ಕಾಗಲ್ಲ. ಆದ್ರೆ ವಿಜಯ್ ಬಿಡಲ್ಲ, ಶೂಟಿಂಗ್ ನಡೆಯೋ ಜಾಗಕ್ಕೆ ಬಂದ್ಬಿಡ್ತಾನೆ. ಮುಗಿತಾ ಶೂಟಿಂಗು? ಇಷ್ಟೊತ್ತಾದ್ರೂ ಬಂದು ಕರ್ಕೊಂಡು ಹೋಗಂತ ಒಂದ್ ಫೋನ್ ಆದ್ರೂ ಮಾಡಿದೆ ನೀನು? ನೀನೆಲ್ಲಿದ್ಯಾ? ಓ, ಶೂಟಿಂಗ್ ಸ್ಪಾಟ್ಗೆ ಬಂದ್ಬಿಟ್ಟಿದ್ಯಾ? ಬಂದೇ ಇರು. ಇವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಕುಮಾರ್ ಅಂತ. ಇವರು ನನ್ನ ಫ್ರೆಂಡ್ ವಿಜಯ್. ಹಲೋ. ಸರಿ ಸುಮಾರು ಹೊರಡ್ತೀನಿ, ಕಾರಲ್ಲಿ ಡ್ರಾಪ್ ತಗೊಂಡ್ಬಿಡು. ಇರ್ಲಿ ಬಿಡಿ ಕುಮಾರ್, ನಾನೇ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಅನುಕೂಲ. ಅವನ ಹತ್ರ ಫ್ರೆಂಡ್ ಅಂತ ಹೇಳಿದೆ ನೀನು? ಮತ್ತಿನ್ನೇನು ಹೇಳ್ಬೇಕಾಗಿತ್ತು? ಎಲ್ರ ಹತ್ರನೂ ಎಲ್ಲ ವಿಷಯನೂ ಹೇಳಕ್ಕಾಗಲ್ಲ. ಚಿಕ್ಕ ಚಿಕ್ಕದಕ್ಕೂ ಪ್ರಶ್ನೆ ಮಾಡ್ಬೇಡ ನೀನು. ಆಯ್ತು, ಈಗ್ಲಾದ್ರೂ ಕೂತ್ ಮಾತಾಡೋಣವಾ? ಈಗ್ಲಾ? ರಾತ್ರಿ 10:30 ಆಗಿದೆ. ಈಗ ಎಲ್ಲಿ ಕೂತು ಏನ್ ಮಾತಾಡೋದು? 3 ದಿವಸದಿಂದ ಕಂಟಿನ್ಯೂಸ್ ಶೂಟಿಂಗು. ತುಂಬಾ ಸುಸ್ತಾಗಿದೆ ನಂಗೆ. ನಾಳೆ ಬೆಳಿಗ್ಗೆ ಸಿಗ್ತೀನಿ, ಬಾ ಮನೆ ಹೋಗೋಣ. ಸುಮಾ ವಿಜಯ್ ವಿಷಯದಲ್ಲಿ ವ್ಯತ್ಯಾಸವಾಗೇನು ನಡ್ಕೊಳ್ಳೋದಿಲ್ಲ. ಆದ್ರೆ ಅವಳು ಕೈಗೆ ಸಿಗದೇ ಇರೋಷ್ಟು ಬ್ಯುಸಿ ಆಗಿದ್ದು ವಿಜಯ ಅಸಮಾಧಾನಕ್ಕೆ ಕಾರಣ. ಅವನು ಅಸಮಾಧಾನದೊಂದಿಗೆ ಅವಳಿಗೋಸ್ಕರ ಕಾಯ್ತಾನೆ. ಆದ್ರೆ ಅವಳು ಬಂದ ಮೇಲೆ ಅದು ಮತ್ತಷ್ಟು ಹೆಚ್ಚಾಗುತ್ತೆ. ಹಾಯ್ ವಿಜಿ, ಇನ್ನು ಕೋಪ ಹೋಗಿಲ್ವಾ? ಸಾರಿ, ಹೇಳಿದ ಟೈಮ್ಗಿಂತ ಅರ್ಧ ಗಂಟೆ ಲೇಟಾಗಿ ಬಂದೆ ಅಷ್ಟೇ. ನಿದ್ದೆ ಮಾಡ್ತಾ ಇದ್ದೆ. 1 ನಿಮಿಷ. ಹಾಯ್ ಧನುಷ್, ನಾನು ನಿಮ್ಗೆ ಫೋನ್ ಮಾಡ್ಬೇಕು ಅಂತ ಇದ್ದೆ. ನಿಮ್ಮ ಆಕ್ಟಿಂಗ್ ನೋಡಿದೆ, ಸೂಪರ್ ಆಗಿತ್ತು. ನಾನಂತೂ ಫಿದಾ ಆಗಿ ಹೋದೆ. ಅದರಲ್ಲೂ ತಾಯಿ ಮಗನ ಆಕ್ಟಿಂಗು ತುಂಬಾ ಚೆನ್ನಾಗಿತ್ತು.
ಆಯ್ತಾ? ನನ್ನ ಜೊತೆ ಆಕ್ಟಿಂಗ್ ಮಾಡೋ ಹುಡುಗ ಧನುಷ್ ಅಂತ ನನ್ನ ಗಂಡನ ಪಾತ್ರ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ಗೊತ್ತಾ? ಆದ್ರೆ ಅವರು ನನ್ನ ಆಕ್ಟಿಂಗ್ನ ಹೊಗಳ್ತಾರೆ. ಇತ್ತೀಚೆಗೆ ನೀನು ತುಂಬಾ ಬದಲಾಗಿದೆಯಾ ಸುಮಾ. ನಿನ್ಗೆ ಯಾಕೆ ಹಾಗನ್ನಿಸ್ತು? ನಿನ್ನ ನಿಜವಾಗ್ಲೂ ಪ್ರೀತಿಸ್ತೀಯಾ? ಪ್ರೂವ್ ಮಾಡಿ ತೋರಿಸ್ಬೇಕಾ? ಹೌದು. ಸರಿ, ನಾನು ಏನ್ ಮಾಡ್ಬೇಕು ಹೇಳು? ನೀನು ಈ ಸೀರಿಯಲ್ನಲ್ಲೆಲ್ಲ ಆಕ್ಟ್ ಮಾಡೋದು ಬಿಟ್ಬಿಡ್ಬೇಕು. ಏನು? ಹೌದು, ನೀನು ಸೀರಿಯಲ್ನಲ್ಲೆಲ್ಲ ಬಣ್ಣ ಹಚ್ಕೊಂಡು ಆಕ್ಟ್ ಮಾಡೋದು ನಂಗೆ ಇಷ್ಟ ಇಲ್ಲ. ಬಿಟ್ಬಿಡು, ನಾವು ಮದುವೆ ಆಗೋಣ. ವಿಜಿ, ಏನ್ ಅನ್ಕೊಂಡಿದ್ಯಾ ನೀನನ್ನ? ನಾನು ನಮ್ಮ ಹಳ್ಳಿ ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ದೊಡ್ಡ ಕಲಾವಿದೆ ಆಗ್ಬೇಕು ಅಂತ ಈ ಊರಿಗೆ ಬಂದಿದ್ದು. ನೀನ್ ಹೇಳಿದ ತಕ್ಷಣ ನನ್ನ ಕಲೆನಾಗ್ಲಿ ಕೆಲ್ಸನಾಗ್ಲಿ ಬಿಡಕ್ಕಾಗಲ್ಲ. ಅಂದ್ರೆ ನನ್ನೇ ಬಿಟ್ಬಿಡ್ತೀಯಾ? ನನ್ನ ಕಲೆಗೋಸ್ಕರ ನಾನು ಅದಕ್ಕೂ ಸಿದ್ಧ. ನಿನಗೆ ಬೇಕಾಗಿರೋದು ಅದೇ ತಾನೇ? ನಾನು ಬಿಟ್ರೆ ಸಾಕು ಅಂತ ಕಾಯ್ತಿದ್ಯಾ? ನಿನಗೇನು ಬೇಕಾದಷ್ಟು ಜನ ಬಾಯ್ ಫ್ರೆಂಡ್ಸ್ ಇದಾರಲ್ಲ, ಸೀರಿಯಲ್ ಆರ್ಟಿಸ್ಟು, ಕೋ ಆರ್ಟಿಸ್ಟು, ಪ್ರೊಡಕ್ಷನ್ ಮ್ಯಾನೇಜರ್ ಅಂತ. ಎಲ್ಲರೂ ಕಾರ್ನಲ್ಲೇ ಓಡಾಡೋ ಜನ. ಇನ್ನು ನಾನು ಯಾಕೆ ನಿನಗೆ? ಅವ್ರಗಳ ಜೊತೆ ಒಂದೊಂದು ರಾತ್ರಿ ಕಳೆದ್ರು ನೀನ್ ಇಷ್ಟೊಂದು ಚೀಪ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸುಮಾ ತನ್ನ ಕೆರಿಯರ್ನಲ್ಲಿ ಮೇಲ್ ಹೋಗ್ತಿದ್ದ ಹಾಗೆ ವಿಜಿಗೆ ಅಭದ್ರತೆ ಕಾಡೋಕ್ ಶುರುವಾಗಿತ್ತು. ಜೊತೆಗೆ ಅವನ ಅನುಮಾನ ಪ್ರವೃತ್ತಿ ಬೇರೆ. ಈ ಎಲ್ಲಾ ಕಾರಣಗಳಿಂದ ವಿಜಿ ಸುಮಾನ ಕಳ್ಕೋಬೇಕಾಗಿ ಬರುತ್ತೆ. ಒಟ್ನಲ್ಲಿ ಎಷ್ಟು ಬೇಗ ಪ್ರಾರಂಭ ಆಯ್ತೋ ಅಷ್ಟೇ ಬೇಗ ಅವರ ಪ್ರೀತಿ ಅಂತ್ಯ ಕಾಣುತ್ತೆ. ಸುಮಾ ಈ ಘಟನೆಯಿಂದ ತುಂಬಾ ನೋವು ಅನುಭವಿಸ್ತಾಳೆ. ಒಂಟಿತನ ಅವಳನ್ನ ಕಾಡೋಕೆ ಶುರು ಆಗುತ್ತೆ. ಆ ಸಮಯದಲ್ಲಿ ಅವಳು ತಲೆ ಇಟ್ಟು ಅಳೋದಕ್ಕೆ ಭುಜ ಕೊಟ್ಟಿದ್ದು ಪ್ರೊಡಕ್ಷನ್ ಮ್ಯಾನೇಜರ್ ಕುಮಾರ್. ಕರ್ಸ್ಬಿಡು. ಸರಿ, ಆಯ್ತಾಯ್ತು. ಆ ಬಾಟ ನಾಳೆ ಕೊಡ್ತೀನಿ ಬಾ ಸಾಯಂಕಾಲ. ಯಾಕೆ ಕಳ್ತಿದ್ಯಾ? ನನಗೆ ಅವತ್ತೇ ಅನುಮಾನ ಬಂತು. ನಿನ್ನ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕ್ಬಾರ್ದು ಅಂತ ಸುಮ್ಮನಾದೆ. ಅಲ್ಲ, ನಿನಗಾದ್ರೂ ಬುದ್ಧಿ ಬೇಡವಾ? ನೀನೇನು, ನಿನ್ನ ರೇಂಜ್ ಏನು? ನಿನಗೆ ಬೇಕಾದಷ್ಟು ಅವಕಾಶಗಳಿದೆ, ಬೆಳೆಯೋದಕ್ಕೆ 100 ದಾರಿ ಇದೆ, ಆ ಟ್ಯಾಲೆಂಟ್ ನಿನಗಿದೆ. ಹೋಗಿ ಹೋಗಿ ಒಬ್ಬ ಆಟೋ ಡ್ರೈವರ್ ಇಷ್ಟಪಟ್ಟಿದ್ಯಲ್ಲ, ಅವರೆಲ್ಲ ಕಾಮನ್ ಪೀಪಲ್ಲು. ನಿನ್ನ ದೂರದಲ್ಲಿ ನಿಂತ್ಕೊಂಡು ಧನ್ಯತೆ ಭಾವ ಅನುಭವಿಸ್ಬೇಕಾದವರು. ಅಂತೊಂದು ಸವಾಸ ಮಾಡಿದ್ಯಲ್ಲ. ಇಲ್ಲ ಕುಮಾರ್, ನನ್ಗವನು ಆಟೋ ಡ್ರೈವರ್ ಅನ್ನೋ ಯಾವ ಬೇಜಾರೂ ಇಲ್ಲ. ನಾನು ಯಾವ ಕೆಲಸದ ಬಗ್ಗೆನೂ ಅಗೌರವ ತೋರ್ಸಲ್ಲ. ಆದ್ರೆ ಅವನು ನನ್ನ ಬಗ್ಗೆನೇ ಚೀಪಾಗಿ ಮಾತಾಡ್ಬಿಟ್ಟ, ನನ್ನ ಬಗ್ಗೆನೇ ಅನುಮಾನ ಪಟ್ಬಿಟ್ಟ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಕ್ಟಿಂಗ್ ಮಾಡ್ಬೇಡ ಅಂತ ಹೇಳ್ದ. ಆದ್ರೆ ಆಕ್ಟಿಂಗೇ ನನ್ನ ಉಸಿರು. ಹೇಗ್ ಬಿಡ್ಲಿ ಕುಮಾರ್? ನನ್ನ ಸಜೆಷನ್ ಕೇಳಿದ್ರೆ ಆಕ್ಟಿಂಗ್ ಇಂತ ಅವ್ನು ಬಿಡೋದೇ ಒಳ್ಳೇದು. ಇವತ್ತು ಅನುಮಾನ ಪಟ್ಟವನು ನಾಳೆ ಸುಮ್ಮನೆ ಬಿಡ್ತಾನ ನಿನ್ನ. ನೋಡು, ಇವತ್ತಿಂದ ಆ ಚೀಪ್ ಮೆಂಟಾಲಿಟಿ ಡ್ರೈವರ್ನ ಮರ್ತು ಬಿಡು. ನಿನಗೆ ಬೇಕಾದಷ್ಟು ಟ್ಯಾಲೆಂಟ್ ಇದೆ, ಅವಕಾಶಗಳನ್ನ ನಾನು ಕೊಡಿಸ್ತೀನಿ. ನಿನ್ನ ಶಕ್ತಿನ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನೀನೇನು ತಲೆ ಕೆಡ್ಸ್ಕೊಂಬೇಡ, ಅವನು ನಾ ಮರ್ತು. ಅಂತೂ ಸಿನಿಮಾಗೂ ಹೋಗಿ ಬಂದ್ಬಿಟ್ರಿ. ಅದೇನ್ ಮಹಾ ದೊಡ್ಡ ವಿಷಯ ಬಿಡಿ. ಸಣ್ಣದು ದೊಡ್ಡದು ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಚಿಕ್ಕ ಚಿಕ್ಕ ಅವಕಾಶಗಳನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ನೀವು ಆ ಕೆಲಸನ ಚೆನ್ನಾಗಿ ಮಾಡಿದ್ದೀರಾ ಅಂತ ನಮ್ಮ ಡೈರೆಕ್ಟರ್ ನನಗೆ ಫೋನ್ ಮಾಡಿ ಹೇಳಿದ್ರು. ಹೌದಾ? ಕೈ ಕೊಡಿ. ಕೈ ಕೊಡ್ರಿ, ವಿಷಯ ಇದೆ. ಆಲ್ ದಿ ಬೆಸ್ಟ್. ನಮ್ಮ ಹೊಸ ಸೀರಿಯಲ್ ಅಲ್ಲಿ ನಿಮ್ಗೆ ಒಳ್ಳೆ ಪಾತ್ರ ಫಿಕ್ಸ್ ಮಾಡ್ತಿದ್ದೀನಿ. ಹೌದಾ? ಹೌದು ರೀ. ಹಂಗೇನೆ ಆ ಸೀರಿಯಲ್ ಅಲ್ಲಿ ನಾನು ಮತ್ತೆ ನಮ್ಮ ಪ್ರೊಡ್ಯೂಸರು ಪಾರ್ಟ್ನರು. ಹಾಗಾಗಿ ನನ್ನ ಮಾತು ಚೆನ್ನಾಗಿ ನಡೀತಿದೆ. ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ರೆ ಕತೆನ ನಿಮ್ಮ ಮೇಲೆ ಬರೋ ತರ ಮಾಡೋದಕ್ಕೆ ಹೇಳ್ತೀನಿ. ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ದಿನಕ್ಕೆ 100 ಸಲ ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನ ಆಗಲ್ಲಲ್ವಾ? ಸುಮಾ ವಿಜಿ ಹೋದ ನೋವನ್ನ ಕುಮಾರ್ನಿಂದ ಮರೆತಿರ್ತಾಳೆ. ಆದ್ರೆ ಕುಮಾರ್ ಬಗ್ಗೆ ಆಕೆಗಿದ್ದಿದ್ದು ವಿಶ್ವಾಸನ, ಸ್ನೇಹನ, ಪ್ರೀತಿನ ಅನ್ನೋ ಸ್ಪಷ್ಟತೆ ಕುಮಾರ್ಗಿರೋದಿಲ್ಲ. ಕುಮಾರ್ ಮಾತ್ರ ಸುಮಾನ ಪ್ರೀತಿಸೋದಕ್ಕೆ ಶುರು ಮಾಡಿರ್ತಾನೆ. ಅವಳಿಗೂ ತನ್ನ ಮೇಲೆ ಪ್ರೀತಿ ಇದೆ ಅಂತ ಭಾವಿಸ್ತಾನೆ. ಅದಕ್ಕೋಸ್ಕರ ಅವಳಿಗೆ ಸೀರಿಯಲ್ಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡಿಸ್ತಾನೆ. ಆದ್ರೆ ಆವತ್ತು ಅವನು ನೋಡಿದ ದೃಶ್ಯ ಕಥೆಗೆ ಮತ್ತು ಸುಮಾ ಬದುಕಿಗೆ ಹೊಸ ತಿರುವನ್ನು ನೀಡುತ್ತೆ. ಸುಮಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸೀನ್ ಇದೆ ನೆಕ್ಸ್ಟ್. ನಿನ್ ಸೀನ ಆಮೇಲೆ ಮಾಡ್ಕೊಂಡು ಹೇಳಿದೀನಿ. ಈಗ ಮಾತಾಡ್ಬೇಕು ಅಷ್ಟೇ. ಸರಿ, ಏನ್ ಹೇಳು? ಕಾರಲ್ಲಿ ಓಡಾಡೋಗಾಗಿದ್ರು ಆಟ ಮೇಲೆ ಪ್ರೀತಿ ಹೋಗಿಲ್ಲ ಅನ್ಸುತ್ತೆ ನಿಂಗೆ. ಅರ್ಥ ಆಗ್ಲಿಲ್ಲ ನಂಗೆ. ನಿನ್ನ ಹಳೆ ಲವರ್ ವಿಜಿ ಜೊತೆ ಫೋನ್ ಮಾಡೋದು, ಮಾತಾಡೋದು, ಭೇಟಿ ಆಗೋದು ನಡೀತಲೇ ಇದೆ. ನಿಮ್ಗೆ ಯಾಕೆ ಬಂತು ಈ ಅನುಮಾನ? ಅನುಮಾನ ಅಂತಲ್ಲ, ಕೇಳ್ತಾ ಇದ್ದೀನಿ, ಹೇಳು. ಆಗಿದ್ರೆ ನಾನ್ ನೋಡಿದೆ ಸುಳ್ಳ? ಏನ್ ನೋಡ್ದೆ ನೀನು? ನಿನ್ನೆ ರಸ್ತೆ ಮಧ್ಯೆ ನಿಂತು ಮಾತಾಡ್ತಿರ್ದವ ನೀವು. ಓ ಅದಾ?
ದಾರಿ ಸಿಕ್ಕಿ ಮಾತಾಡ್ಸ್ದ, ನಾನು ಮಾತಾಡ್ದೆ ಅಷ್ಟೇ. ಅನುಮಾನ ಬರ್ತಾ ಇದೆ ನಿನ್ ಮೇಲೆ ನನಗೆ. ಸೀರಿಯಲ್ ಚಾನ್ಸ್ ಕೊಡ್ಸಿ ಅಂತ ನಾಟಕ ಆಡ್ತಾ ಇದೆ ಅನ್ಸುತ್ತೆ. ಅವನ ಜೊತೆಲೆ ಇದ್ಕೊಂಡು ಚಾರ್ಜರ್ ಕೊಡ್ತಾನೆ ಸುಳ್ಳು ಬೇರೆ ಹೇಳ್ತೀಯಾ? ನಾನ್ ಹೇಳ್ತಾ ಇರೋದು ಸುಳ್ಳು ಅಂತ ಅನ್ಸಿದ್ರೆ ಹಾಗೆ ಅನ್ಕೋ, ನಂದೇನ್ ಅಭ್ಯಂತರ ಇಲ್ಲ. ಕೊಬ್ಬು ಜಾಸ್ತಿ ಆಯ್ತು ನಿನ್ಗೆ. ಹೀಗೆಲ್ಲ ಚೀಪಾಗಿ ಮಾತಾಡ್ಬೇಡಿ. ಚೀಪಾಗಿ ನಡ್ಕೊಡ್ತಿರೋದು ನೀನು. ನನ್ನ ಜೊತೆ ಸ್ನೇಹ ಬೆಳೆಸಿದ ಮೇಲೂ ಆ ಆಟೋ ಡ್ರೈವರ್ ಜೊತೆ ಸಂಬಂಧ ಬೆಳೆಸಿದ್ದೆ ನಾಚಿಕೆ ನಿನ್ಗೆ. ಮಾತೆಲ್ಲೆಲ್ಗೂ ಹೋಗ್ತಾ ಇದೆ ಕುಮಾರ್, ನಾನಂತ ಹುಡುಗಿ ಅಲ್ಲ. ಎಂತ ಹುಡುಗಿ ಅಂತ ಚೆನ್ನಾಗಿ ಗೊತ್ತು ನನಗೆ. ಅವನು ಕೈ ಕೊಟ್ಟೆ, ಈಗ ನನ್ ಕೈ ಕೊಡ್ತಿದ್ಯಾ? ಅಥವಾ ಈ ತರ ನಾಟಕ ಆಡುವಂತ ಆಟೋ ಡ್ರೈವರ್ ಹೇಳ್ಕೊಟ್ಟೆ ಹೇಗೆ? ನೀನ್ ಇಂಥವನು ಅಂತ ನಂಗೆ ಗೊತ್ತಿರ್ಲಿಲ್ಲ. ನೀನ್ ವಿದ್ಯಾವಂತ, 10 ಜನನ್ನ ನೋಡಿರೋನು, ಇದೇ ಫೀಲ್ಡ್ ಅಲ್ಲಿ ಇರೋನು, ಎಲ್ಲ ಅರ್ಥ ಮಾಡ್ಕೋತೀಯ ಅಂತ ನಾನು ಅನ್ಕೊಂಡಿದ್ದೆ. ನೀನು ಅವನ ಹಾಗೆ ಮಾತಾಡ್ತಾ ಇದ್ಯಾ, ಅವನ ಹಾಗೆ ಅನುಮಾನ ಪಡ್ತಾ ಇದ್ಯಾ. ಆ ಆಟೋ ಡ್ರೈವರ್ಗೂ ನಿನ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಈ ಕ್ಷಣದಲ್ಲಿ ಯಾವ್ಯಾವ ಸೀರಿಯಲ್ ಸೈನ್ ಹಾಕಿದ್ಯೋ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಇಂಡಸ್ಟ್ರಿಯಲ್ಲಿ ಯಾರು ಚಾನ್ಸ್ ಕೊಡಬಾರ್ದು ನಿಂಗೆ, ಆಗ ಮಾಡ್ಬಿಡ್ತೀನಿ. ಸುಮಾರು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ. ಏನ್ ಅನ್ಕೊಂಡಿದ್ದೆ ನನ್ನನ್ನ? ಆರ್ಟಿಸ್ಟ್ ಮುಂದೆ ಈ ತರ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಇವತ್ತು ನೀ ಮಟ್ಟಕ್ಕೆ ಕಳೆದಿದ್ದು ನನ್ನಿಂದ, ಅದನ್ನ ತಿಳ್ಕೊ. ಟ್ಯಾಲೆಂಟ್ ಇದ್ರೆ ಯಾರ್ಯಾರಿಗೂ ತಲೆ ಬಾಗ್ಬೇಕಾಗಿಲ್ಲ, ಯಾರಿಗೂ ಬಕೆಟ್ ಹಿಡಿಬೇಕಾಗಿಲ್ಲ, ಅದನ್ನ ನೀನ್ ತಿಳ್ಕೊ. ಬಿಡ್ತೀನಿ ಇನ್ನು. ಅದ್ಯಾವುದೋ ದೂರದ ಕನಸು ಕಟ್ಕೊಂಡು ಬಂದಿದ್ದ ಸುಮಾ ಬದುಕಿನಲ್ಲಿ ಎಣಿಸೇ ಇರದ ವ್ಯಕ್ತಿಗಳು ಎಂಟ್ರಿ ಕೊಡ್ತಾರೆ. ಅನಿರೀಕ್ಷಿತ ಘಟನೆಗಳು ನಡೆದು ಹೋಗುತ್ತೆ. ತಾನು ತಪ್ಪೇ ಮಾಡದೆ ಪದೇ ಪದೇ ಟಾರ್ಗೆಟ್ ಆಗ್ತಾ ಹೋಗ್ತಾಳೆ. ಸುಮಾ ಯಾವಾಗ ತನ್ನನ್ನು ತಿರಸ್ಕರಿಸಿ ಹೋದ್ಲೋ ಕುಮಾರ್ ಹತಾಶೆಗೊಳಗಾಗ್ತಾನೆ. ಹೇಗಾದ್ರೂ ಮಾಡಿ ಸುಮಾನ ಪಡಿಲೇಬೇಕು ಅನ್ನೋ ಹಠಕ್ಕೆ ಬೀಳ್ತಾನೆ. ಆಗ ಅವನು ಹೋಗೋದು ಇದೇ ಸುಮಾಳ ಮಾಜಿ ಪ್ರೇಮಿ ವಿಜಿ ಹತ್ರ. ನೋಡ್ ವಿಜಿ, ದುಡ್ಡು ಬೇಕಾದ್ರೆ ಕೇಳು, ಸುಮ್ಮನ್ ಸಾವಾಸಕ್ಕೆ ಮಾತ್ರ ಬರ್ಬೇಡ. ದುಡ್ಡು ಕಂಡಿರೋನು ನೀನ್ ಒಬ್ನೇ ಅಲ್ಲ. ದುಡ್ಡು ಕೊಟ್ಟು ಮಾತ್ರಕ್ಕೆ ಎಲ್ಲ ಮುಗ್ದೋಗ್ಬಿಡಲ್ಲ. ಇಲ್ಲಿ ಗಾಯ ಮಾಡಿದಾಳವಳು, ಎಲ್ಲ ಹಾಳು ಮಾಡ್ಬಿಟ್ಟೆ. ಕಾರ್ ತೋರಿಸ್ಬಿಟ್ಟು ನಮ್ಮ ಹುಡುಗಿ ಪಟಾಯಿಸ್ಕೊಂಡ್ಬಿಟ್ಟೆ ಅಲ್ಲ. ಏಯ್, ನಾನಾಗೀನಿ ಅವಳಿಂದ ದೂರ ಮಾಡಿಲ್ಲ, ಅವಳೇ ನಿನ್ನ ಬಿಟ್ಟಿರೋದು. ನೋಡು, ಅವಳಿಗೆ ಪದೇ ಪದೇ ತೊಂದರೆ ಕೊಡಬೇಡ ಅಷ್ಟೇ. ಯಾರು ಹೇಳಿದ್ರು ನಿನಗೆ? ಅವಳೇನಾದ್ರೂ ಬಂದು ನಿನ್ನ ಹತ್ರ ಹೇಳಿದ್ಲ ನಾನು ಅವಳಿಗೆ ಕಾಟ ಕೊಡ್ತಿದ್ದೀನಿ ಅಂತ? ನೋಡೋ, ಅವಳಿಗೆ ನಾನು ಕಾಟ ಕೊಡ್ತೀನೋ ಬಿಡ್ತೀನೋ ಅದಕ್ಕೆ ಕೇಳಕ್ ನೀನ್ ಯಾವನೋ? ಅದೆಲ್ಲ ಬೇಡಮ್ಮ. ಈಗೇನು ಸುಮ್ಮನಿಂದ ದೂರ ಆಗ್ತಿ ಇಲ್ವೋ ಅದನ್ನ ಹೇಳು. ಆ ಕೆಲಸ ಮಾಡ್ಬೇಕಾಗಿರೋದು ನೀನು. ಅವಳು ಮೊದ್ಲು ಇಷ್ಟಪಡ್ತಿದ್ದು ನನ್ನನ್ನ. ನೀನಾಗಿ ನೀನ್ ದೂರ ಹೋದ್ರೆ ಅವಳು ಮೊದ್ಲಿನ ತರ ನನ್ನ ಜೊತೆ ಇರ್ತಾಳೆ. ಪ್ರೀತಿ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳಗಳು ನಡೆಯುತ್ತೆ. ನಾವು ಮತ್ತೆ ಸರಿ ಹೋಗ್ತೀವಿ. ನೀನ್ ಮಧ್ಯ ಬಂದು ಹಾಳು ಮಾಡಬೇಡ. ನಾನು ಮತ್ತೆ ಸುಮ್ಮನೆ ಪಡ್ಕೋತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಆಗದಿರೋ ಮಾತು. ಅವಳು ಈಗಾಗ್ಲೇ ನನ್ನನ್ನ ಪ್ರೀತಿಸ್ತಾ ಇದ್ದಾಳೆ. ಅದೆಲ್ಲ ಬಿಡಮ್ಮ. ಸೀರಿಯಲ್ ಅಲ್ಲಿ ನಿನ್ ಮಾತು ನಡೆಯುತ್ತೆ ಅಂತ ಅವಳಂಗ್ ಆಡೋದು. ಮನ್ಸಾರೆ ಅವಳು ಯಾವತ್ತೂ ನಿನ್ನ ಇಷ್ಟಪಟ್ಟಿಲ್ಲ. ನಿಮ್ಮಿಬ್ರನ್ನಂತೂ ನಾನು ಒಂದಾಗಕ್ ಬಿಡಲ್ಲ. ಅದೆಷ್ಟೇ ಕಷ್ಟ ಆದ್ರೂ ಸರಿ, ನನ್ನ ಜೀವನದಲ್ಲಿ ವಾಪಸ್ ಅವಳನ್ನ ಕರ್ಕೊಂಡ್ ಬಂದೇ ಬರ್ತೀನಿ. ಓ, ನನಗೆ ಚಾಲೆಂಜ್ ಮಾಡ್ತೀಯಾ? ಸುಮಾ ನಿನ್ ಕೈಗೆ ಹೇಗೆ ಸಿಗ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ಹಲೋ ಸರ್, ನಿಮ್ಮಿಂದ ನಮಗೊಂದು ಮಾಹಿತಿ ಬೇಕಾಗಿತ್ತು, ಒಂದು ಕೊಲೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಹೇಳಿ ಸರ್. ನೋಡಿ ಸರ್, ಇದನ್ನು ನಮ್ಮ ಬ್ಯಾಂಕ್ ATM ಕಾರ್ಡ್. ಹೌದು ಸರ್, ಕೊಲೆಯ ಜಾಗದಲ್ಲಿ ಆ ಹುಡುಗಿ ಪ್ಯಾಂಟ್ನಲ್ಲಿ ಈ ATM ಕಾರ್ಡ್ ಸಿಕ್ಕಿದೆ. ನೀವು ಇದನ್ನ ನೋಡಿ ಅವಳು ಯಾರು, ಅವಳ ಅಡ್ರೆಸ್ ಏನು ಎಲ್ಲಾನು ಸ್ವಲ್ಪ ಹೇಳಕ್ಕಾಗತ್ತಾ? ಅಫ್ಕೋರ್ಸ್, ಒಂದೆರಡು ನಿಮಿಷ. ಎಸ್ ಸರ್. ಸರ್, ಇವಳು ಸುಮಾ ಅಂತ, ಸೀರಿಯಲ್ ಆರ್ಟಿಸ್ಟು. ಓಕೆ, ಅವಳ ಅಡ್ರೆಸ್ ಏನಾದರೂ ಸಿಗುತ್ತಾ? ಬರ್ಕೊಳ್ಳಿ ಸರ್. ಹೇಳಿ. ಸುಮಾನ್ ಅವ್ರು ಹೇಗ್ರಿ ಪರಿಚಯ ನಿಮ್ಗೆ? ನಾನು ಅವಳು ಒಂದೇ ಕಾಲೇಜಿನ ಓದ್ತಾ ಇದ್ದೀವಿ ಸರ್. ಅಕ್ಕಪಕ್ಕದ ಊರಿನವರು. ನಾನಿಲ್ಲಿ ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ದೀನಿ. ಅವಳಿಗೆ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಅವಳು ಊರಲ್ಲಿ ನಾಟಕದಲ್ಲಿ ಚೆನ್ನಾಗಿ ಮಾಡೋದನ್ನ ನಾನು ನೋಡಿದ್ದೀನಿ ಸರ್. ಅದಕ್ಕೆ ಇಲ್ಲಿ ನಿಮ್ಗೆ ಚಾನ್ಸ್ ಕೊಡ್ತೀನಿ ಬಾ ಅಂತ ನಾನೇ ಕರೆದಿದ್ದೆ. ಅದಕ್ಕೆ ಅವಳು ಬಂದೆ ಸರ್. ಭಯ ಆಗ್ತಾ ಇದೆ ಕಣೆ. ಸೀರಿಯಲ್ ನಂಬ್ಕೊಂಡು ಊರ್ ಬಿಟ್ಟು ಬಂದಿದ್ದೀನಿ. ಇಲ್ಲಿ ಹೇಗೋ ಏನೋ ಅಂತ ಹೆದರಿಕೆ ಆಗ್ತಾ ಇದೆ. ನೀನೇನ್ ಹೆದರ್ಕೋಬೇಡ, ನಾನಿದ್ದೀನಲ್ಲ ನಿನ್ ಜೊತೆ. ನಿಜವಾಗ್ಲೂ ನಂಗೆ ಸೀರಿಯಲ್ ನಲ್ಲಿ ಪಾತ್ರ ಮಾಡುವಷ್ಟು ಆಕ್ಟಿಂಗ್ ಗೊತ್ತಾ ಅಂತ ಅನ್ಸ್ತಿದೆ.
ಇಲ್ಲಿಗೆ ಬಂದು ತಪ್ಪು ಮಾಡಿದ್ನೋ ಏನೋ. ಹಾಗೆಲ್ಲ ಅನ್ಕೋಬೇಡ. ನೀನೇನು, ನಿನ್ ಟ್ಯಾಲೆಂಟ್ ಏನು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನಾನೇ ಹೇಳಿ ನಿನಗೆ ಸೀರಿಯಲ್ ಸಣ್ಣ ಪುಟ್ಟ ಅವಕಾಶಗಳನ್ನ ಕೊಡಿಸ್ತೀನಿ. ಶುರುನಲ್ಲಿ ಸ್ವಲ್ಪ ತೊಂದರೆ ಅನ್ಸುತ್ತೆ, ಹೆದರ್ಕೋಬೇಡ. ಹೋಗ್ತಾ ಹೋಗ್ತಾ ಹಾಗೆ ಅಭ್ಯಾಸ ಆಗ್ಬಿಡುತ್ತೆ. ಸೀರಿಯಲ್ಗೆ ಕಾಸ್ಟ್ಯೂಮ್ಸ್ ಎಲ್ಲ ನಾವೇ ತಗೊಂಡು ಹೋಗ್ಬೇಕಾಗತ್ತೆ. ನಾನೇ ಕೊಡಿಸ್ತೀನಿ ನಿಂಗೆ. ಈಗ್ಲೇ ಅದೆಲ್ಲ ಯಾಕೆ? ಚಾನ್ಸ್ ಸಿಕ್ಕದ್ಮೇಲೆ ಅಲ್ವಾ? ಸಿಕ್ಕೇ ಸಿಗುತ್ತೆ. ನಾ ಹೇಳ್ತಾ ಇದ್ದೀನಲ್ಲ. ನಾಳೆ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಅವ್ರು ನಿಂಗೆ ಚಾನ್ಸ್ ಕೊಡಿಸ್ತಾರೆ. ಧೈರ್ಯವಾಗಿರೋ. ಸರ್, ಸುಮಾ ಅಂತ ಹೇಳಿದ್ನಲ್ಲ, ಅವಳಿ ಸರ್ ಇವಳು. ಫೋಟೋ ಕೊಟ್ಟಿದ್ನಲ್ಲ ಸರ್. ಫೋಟೋಗಿಂತ ಇಲ್ಲೇ ಚೆನ್ನಾಗಿದಾರೆ ರೀ. ಆ ಫೋಟೋ ಎಲ್ಲಿ ತೆಗ್ಸಿದ್ದು? ನಮ್ ತಾಲೂಕಲ್ಲಿ ಸರ್. ಅದಕ್ಕೆ ರೀ ಚೆನ್ನಾಗಿ ತೆಗ್ದಿಲ್ಲ. ನಿಮ್ದು ಫೋಟೋ ದಿನಕ್ಕೆ ಫೇಸು. ಥ್ಯಾಂಕ್ ಯು ಸರ್. ಸರ್, ಅವಳಿಗೊಂದು ರೋಲು ಕೊಡೋಣ ಅಂತಾರೀ. ಎಂತೆಂತವ್ರಿಗೂ ಚಾನ್ಸ್ ಕೊಡ್ತೀವಿ, ಇಂಥ ಸುಂದರವಾದ ಮುಖಕ್ಕೆ ಚಾನ್ಸ್ ಕೊಡಲ್ಲ ಅಂತೀವಾ? ಲೇ, ಆಮೇಲೆ ಹೇಳ್ತೀನಿ. ಹಂಗೆ 4 ಕಪ್ ಕಾಫಿ ಕಳ್ಸು. ನೋಡಿ ಸುಮೋರೆ, ಇದು ಬೇರೆ ಯಾವ್ದೋ ಫೀಲ್ ತರ ಅಲ್ಲ. ಲಂಚ ಕೊಟ್ಟು ಕೆಲಸ ಸೇರ್ಕೊಡೋದಲ್ಲ. ನೀವು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಅವಕಾಶಗಳು ತಾವಾಗಿ ಹುಡುಕೊಂಡ್ ಬರ್ತವೆ. ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರಿ ಸರಿ, ಇವತ್ತು ಬೇಡ, ನಾಳೆ ಬನ್ನಿ. ಒಂದು ಸಣ್ಣ ರೋಲ್ ಇದೆ, ಅದನ್ನ ಮಾಡಿ. ನಾನೇ 3-4 ಜನ ಮ್ಯಾನೇಜರ್ಗೆ ರೆಫರ್ ಮಾಡ್ತೀನಿ, ಆಯ್ತಾ? ಥ್ಯಾಂಕ್ ಯು ಸರ್. ಅವಳಿಗೆ ಇಲ್ಲಿ ಸಣ್ಣ ಪುಟ್ಟ ಚಾನ್ಸ್ ಸಿಗ್ತಾ ಇತ್ತು ಸರ್. ಇಬ್ರು ಒಟ್ಟಿಗೆ ಇದ್ವಿ, ಚೆನ್ನಾಗೇ ಇದ್ವಿ. ಆದ್ರೆ ನನ್ನ ತಂಗಿ ಇಲ್ಲಿ ಓದಕ್ಕೆ ಅಂತ ಬಂದ್ಲು. ಇಲ್ಲಿ ಜಾಗ ಸಾಕಾಗಲ್ಲ ಅಂತೇಳಿ ಸುಮ್ಮನೆ ಬೇರೆ ರೂಮ್ ಮಾಡ್ಕೊಂಡು ಹೋದ್ಲು ಸರ್. ಆಗಾಗ ಫೋನ್ ಮಾಡ್ತಾ ಇದ್ಲು ಸರ್. ಇತ್ತೀಚೆಗೆ ಅಷ್ಟೊಂದು ಟಚ್ ಅಲ್ಲಿ ಇಲ್ಲ. ಯಾಕೆ ಸರ್ ಅವಳ ಬಗ್ಗೆ ಅಷ್ಟೊಂದು ಕೇಳ್ತಾ ಇದ್ದೀರಾ? ಸುಮಾ ಅವರು ಸತ್ ಹೋಗಿದ್ದಾರೆ. ಯಾರೋ ಅವ್ರನ್ನ ಕೊಲೆ ಬೇರೆ ಮಾಡಿದ್ದಾರೆ. ಕೊಲೆನಾ? ಯಾರು ಸರ್? ನಾವು ಅದೇ ಹುಡುಕಾಟದಲ್ಲಿದ್ದೀವಿ. ಸುಮಾ ಅವರು ನಿಮ್ ಮನೆ ಬಿಟ್ಟು ಬೇರೆ ಕಡೆ ಹೋಗಿ ಮನೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಆ ಮನೆ ಅಡ್ರೆಸ್ ಏನಾದ್ರು ಗೊತ್ತಾ ನಿಮ್ಗೆ? ಈ ಅಡ್ರೆಸ್ ಹೇಳಕ್ ಬರಲ್ಲ ಸರ್. ಆದ್ರೆ ಕತ್ರಗುಪ್ಪೆ ಹತ್ರ ಭುವನೇಶ್ವರಿ ನಗರ ಅಂತ, ಅಲ್ಲಿ ಅವಳ ಊರಿನವರೇ ರಾಣಿ ಅಂತ. ಅವ್ರ ಮನೆ ಪಕ್ಕನೇ ಇವಳು ಮನೆ ಮಾಡ್ಕೊಂಡಿದ್ವಿ ಸರ್. ನಾನು ಅವಳ ಮನೆಗೆ ಹೋಗಿದ್ದು ಒಂದೇ ಸರಿ ಸರ್. ಆದ್ರೆ ಅಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ಬೋದು ಸರ್. ಶಿಲ್ಪ ಕೊಟ್ಟ ವಿವರ ಹಿಡ್ಕೊಂಡು ಪೊಲೀಸರು ಬೆಂಗಳೂರಿನ ಭುವನೇಶ್ವರಿ ನಗರಕ್ಕೆ ಬರ್ತಾರೆ. ಅಲ್ಲಿ ಕೆಲವರನ್ನ ವಿಚಾರಿಸಿದಾಗ ಅವ್ರಿಗೆ ರಾಣಿ ಮನೆ ವಿಳಾಸ ಗೊತ್ತಾಗುತ್ತೆ. ಹುಡುಗಿ ನಿಮ್ಗೆ ಪರಿಚಯ ಇದ್ದಾಳ? ಸರ್, ಇವಳು ನನ್ನ ಫ್ರೆಂಡ್ ಸುಮಾ ಅಂತ. ಅವಳ ಫೋಟೋ ಯಾಕೆ ಸರ್ ನನಗೆ ತೋರಿಸ್ತಾ ಇದ್ದೀರಾ? ಏನಾಯ್ತು ಅವಳಿಗೆ? ಕೊಲೆನಾ? ಯಾರು ಸರ್ ಮಾಡಿದ್ದು? ಬಂಗಾರದಂತ ಹುಡುಗಿ ಸರ್ ಅವಳು. ಅವ್ರಿಗೆ ಹೇಗಾದ್ರೂ ಕೊಲ್ಲಕ್ ಮನ್ಸು ಬಂತು ಸರ್. ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಈ ಹುಡುಗಿ ನಿಮಗ್ ಪರಿಚಯ ಇದ್ದವಳು ನಿಮ್ಮ ಮನೆ ಪಕ್ಕದಲ್ಲೇ ಇರೋದು ಅಂತ ನಮಗ್ ಮಾಹಿತಿ ಬಂತು. ಅದಕ್ಕೆ ವಿಚಾರಿಸೋಣ ಅಂತ ಬಂದ್ವಿ. ಅವಳು ನಮ್ಮೂರ್ನವಳೆ ಸರ್. ಇಲ್ಲೇ ಸಣ್ಣ ಪುಟ್ಟ ಸೀರಿಯಲ್ ನಲ್ಲಿ ಆಕ್ಟ್ ಮಾಡ್ಕೊಂಡಿದ್ಲು. ಮುಂಚೆ ಬೇರೆ ಕಡೆ ಇದ್ಲು. ಇತ್ತೀಚೆಗಷ್ಟೇ ನಮ್ಮನೆ ಹತ್ರ ನಾವೇ ಮನೆ ಮಾಡ್ಕೊಟ್ಟಿದ್ವಿ. ಅವಳು ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ಲು ಸರ್. ಇತ್ತೀಚೆಗೆ ಸೀರಿಯಲ್ ನಲ್ಲಿ ತುಂಬಾ ಬ್ಯುಸಿ ಆಗಿ ರಾತ್ರಿ ಲೇಟ್ ಆಗಿ ಬರೋಳು, ಬೆಳಗ್ಗೆ ಬೇಗ ಎದ್ದು ಹೊರಟೋಗೋಳು. ಹಾಗಾಗಿ ನಮ್ಮ ಮನೆಗೆ ಬರೋದು ತುಂಬಾ ಕಡಿಮೆ ಇತ್ತು ಸರ್. ಈ ಹುಡುಗಿ ಶೂಟಿಂಗ್ ನಲ್ಲೆಲ್ಲಾದ್ರೂ ಜಗಳ ಮಾಡ್ಕೊಂಡಿಲ್ಲ ಅಥವಾ ಬೇರೆ ಏನಾದ್ರೂ ತೊಂದರೆ ಇತ್ತಾ? ಜಗಳ ಆಡೋಂತ ಹುಡುಗಿ ಅಲ್ಲ ಸರ್ ಅವಳು. ಒಂದೇ ಊರ್ನವ್ರು ಅಂತ ಬೇರೆ ಹೇಳ್ತೀರಾ. ನೀವಲ್ದೆ ಅವ್ರಿಗೆ ಇನ್ಯಾರಾದ್ರೂ ಪರಿಚಯ ಇದ್ರಾ? ಅಂದ್ರೆ ತುಂಬಾ ಕ್ಲೋಸ್ ಆಗಿರೋರು ಯಾರಾದ್ರೂ? ನನಗೆ ಗೊತ್ತಿಲ್ಲ ಸರ್. ಅವಳು ಹೊರಗಡೆ ಯಾರನ್ನ ಫ್ರೆಂಡ್ ಮಾಡ್ಕೊಂಡಿದ್ಲು ಅಥವಾ ಯಾರ ಜೊತೆ ತುಂಬಾ ಕ್ಲೋಸ್ ಆಗಿದ್ಲು ಅನ್ನೋದು ನನಗೆ ಅಷ್ಟಾಗಿ ಗೊತ್ತಿಲ್ಲ ಸರ್. ಕುಮಾರ್ ಅಂತ ಯಾವ್ದೋ ಹೆಸರು ಹೇಳ್ತಾ ಇದ್ಲು. ಅವಳ ಹತ್ರ ತುಂಬಾ ಫೋನಲ್ಲಿ ಕೂಡ ಮಾತಾಡ್ತಾ ಇದ್ಲು. 1-2 ಸಲ ಮನೆಗೆ ಕೂಡ ಬಂದು ಹೋಗಿದ್ದ. ಅವರು ಸೀರಿಯಲ್ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಹೇಳ್ದಂಗಿತ್ತು ಸರ್. ಸರಿ, ಬೇರೆ ಏನಾದ್ರೂ ಮಾಹಿತಿ ಬೇಕಂದ್ರೆ ನಾವು ಮತ್ತೆ ಬರ್ತೀವಿ. ಸರಿ ಸರ್. ರಾಣಿ ಕೊಟ್ಟ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಕುಮಾರನ್ನ ಹುಡ್ಕೊಂಡು ಹೋಗ್ತಾರೆ. ಸರ್, ಈ ಕೊಲೆಗೂ ನನಗೂ ಯಾವ ಸಂಬಂಧ ಇಲ್ಲ ಸರ್. ನೋಡು, ನೀನು ಸುಮ್ಮ ಕ್ಲೋಸ್ ಆಗಿದ್ದು ನಿಜ. ಅಷ್ಟೇ ಅಲ್ಲದೆ ನೀವಿಬ್ರು ಹೊರಗಡೆ ಓಡಾಡ್ತಾ ಇದ್ದಿದ್ದು ನಿಜ. ಅಷ್ಟೇ ಅಲ್ಲ, ಎಲ್ಲಾ ಸಾಕ್ಷಿಗಳು ನಿಮ್ ಕಡೆನೆ ಬೆಟ್ ಮಾಡಿ ತೋರಿಸ್ತಾ ಇದಾವೆ. ಸರ್, ಸುಮಾರು ವರ್ಷದಿಂದ ಸೀರಿಯಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. 100 ಹೆಣ್ಮಕ್ಳು ಚಾನ್ಸ್ ಕೇಳ್ಕೊಂಡ್ ಬರ್ತಾರೆ. ಎಷ್ಟೋ ಕಲಾವಿದ್ರು ನನ್ನ ಜೊತೆ ವರ್ಕ್ ಮಾಡ್ತಾರೆ. ಲೇಟ್ ನೈಟ್ ಎಲ್ಲ ವರ್ಕ್ ಮಾಡ್ತಾರೆ. ನಾನು ಯಾವತ್ತೂ ಕೆಟ್ಟ ನಡ್ಕೊಂಡಿಲ್ಲ ಸರ್. ಹಾಗಂತ ನೀವು ಸುಮಾ ಹತ್ರನೂ ಹಾಗೆ ಇದ್ರಿ ಅಂತ ಏನ್ ಗ್ಯಾರಂಟಿ? ಸರ್, ಅವಳು ಹಳ್ಳಿ ಹುಡುಗಿ, ತುಂಬಾ ಟ್ಯಾಲೆಂಟೆಡ್. ಅವಳ ಬಗ್ಗೆ ಸಿಂಪತಿ ಇತ್ತು, ಗೌರವ ಇತ್ತು. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಸರ್. ಸುಳ್ಳು ಹೇಳ್ಬೇಡ್ರಿ. ಬೇರೆ ಯಾವ್ದು ಸಂಬಂಧ ಇಲ್ಲ ಅಂದ್ರೆ ಬೇರೆ ಆರ್ಟಿಸ್ಟ್ಗಳನ್ನ ಬಿಟ್ಟು ಇವಳನ್ನ ಯಾಕೆ ಡ್ರಾಪ್ ಮಾಡ್ತಾ ಇದ್ರಿ? ಅವಳಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ಸಕ್ಕೋಸ್ಕರ ಯಾಕೆ ಎಷ್ಟೊಂದು ಓಡಾಡ್ತಾ ಇದ್ರಿ?
ರೈಟರ್ಗಳ ಹತ್ರ ಹೋಗ್ಬಿಟ್ಟು ಅವಳ ಮೇಲೆ ಜಾಸ್ತಿ ಕಥೆ ಮಾಡಿ ಅಂತ ಯಾಕ್ರಿ ಪ್ರೆಷರ್ ಆಗ್ತಾ ಇದ್ರಿ? ಸರ್ ನಿಜ ಹೇಳ್ಬಿಡ್ತೀನಿ ಸರ್, ಸುಮಾಗೆ ಒಬ್ಬ ಲವರ್ ಇದ್ದ ವಿಜಿ ಅಂತ. ಅವಳು ಸೀರಿಯಲ್ ಆ್ಯಕ್ಟ್ ಮಾಡೋದು ಅವ್ಳಿಗೆ ಇಷ್ಟ ಇರಲಿಲ್ಲ, ತುಂಬ ಕಾಟ ಕೊಟ್ಟಿದ್ದ. ಅವಳ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊಳ್ಳೋಳು. ಅವಳಿಗೆ ಸಮಾಧಾನ ಮಾಡ್ತಾ ಮಾಡ್ತಾ ನನಗೆ ಗೊತ್ತಿಲ್ಲದಂಗೆ ಅವಳ ಮೇಲೆ ಪ್ರೀತಿ ಉಟ್ಬಿಟ್ಟು. ಅವಳಿಗೆ ನನ್ನ ಮೇಲೆ ಪ್ರೀತಿ ಇತ್ತು ಅಲ್ವೇನೋ ಗೊತ್ತಿಲ್ಲ, ನನಗಂತೂ ತುಂಬ ಇಟ್ಬಿಟ್ಟೆ ಸರ್. ಆದರೆ ಈ ಮಧ್ಯೆ ಒಂದಿನ ಹಳೆ ಲವರ್ ವಿಜಿ ಜೊತೆ ಮಾತಾಡಿ ಅವಳನ್ನ ಕರೆದು ಬೈದೆ, ಜಗಳ ಮಾಡಿದೆ. ಅವಳು ಕೋಪ ಮಾಡ್ಕೊಂಡು ಸರ್. ಹೇಗಾದರೂ ಮಾಡಿ ಆ ಆಟೋ ಡ್ರೈವರ್ ವಿಜಿ ಅವಳ ಜೀವನದಲ್ಲಿ ಬರಬಾರ್ದು ಅಂತ ಮಾಡಿ ಅವನ ಹತ್ರ ಹೋಗಿ ಮಾತಾಡಿದೆ. ಅವಳ ಜೀವನದಲ್ಲಿ ಬರಬೇಡ ಅಂತ ಹೇಳಿದೆ. ಆದರೂ ಒಂದೊಂದ್ಸಲ ಸುಮ್ಮನ ಮೇಲೆ ಅನುಮಾನ ಬರ್ತಾ ಇತ್ತು ಸರ್. ಅವಳು ನಿಜವಾಗ್ಲೂ ನನ್ನ ಪ್ರೀತಿಸ್ತಾವಳ ಅಥವಾ ಸೀರಿಯಲ್ ಚಾನ್ಸ್ ಕೊಡ್ತಾನೆ ಅಂತ ನಾಟಕ ಆಡ್ತಾಳೆ ಅನ್ನೋದು ಗೊತ್ತಾಗಲಿಲ್ಲ ಸರ್. ಅಷ್ಟರಲ್ಲಿ ಘಟನೆ ನಡೆದೋಯ್ತು ಸರ್. ನಾನು ಅವಳು ಅಷ್ಟೊಂದು ಪ್ರೀತಿಸೋನು ನಾನೇ ಕೊಲೆ ಮಾಡ್ತೀನಿ ಸರ್. ಸರ್ ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಯಾರು ಕರೆದು ವಿಚಾರಿಸಿ ಸರ್. ಸುಮ್ಮ ಕೊಲೆಯಾದ ದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಶೂಟಿಂಗ್ ಸ್ಪಾಟ್ ಬಿಟ್ಟು ಕರ್ಲಿಲ್ಲ, ಬೇಕಾದ್ರೆ ವಿಚಾರಿಸಿ. ನೋಡ್ರಿ, ನಿಮ್ಮ ಮೇಲೆ ಅನುಮಾನ ಇರೋದಂತೂ ನಿಜ. ಸಾಕ್ಷಿಗಳಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮನ್ನು ಬಿಡ್ತಾ ಇದ್ದೀನಿ. ಊರ್ ಬಿಟ್ಟೆಲ್ಲೂ ಹೋಗಬೇಡಿ. ನಾವು ಹೇಳಿ ಕಳಿಸಿದಾಗ ಸ್ಟೇಷನ್ ಕಡೆ ಬರ್ಬೇಕಾಗತ್ತೆ. ಖಂಡಿತ ಸರ್. ತಪ್ಪು ಮಾಡಿದ್ರೆ ಭಯ ಪಡಬೇಕು, ತಪ್ಪು ಮಾಡಿದ್ರೆ ಯಾಕೆ ಭಯ ಪಡಬೇಕು ಸರ್? ಹೇಳಿ ಕಳಿಸಿ ಸರ್. ಬರ್ತೀನಿ. ಆ ವಿಜಿ ಅಂತ ಹೇಳಿದ್ರಲ್ಲ, ಅವ್ನ ಫೋನ್ ನಂಬರು ಅಡ್ರೆಸ್ ಏನಾದ್ರು ಇದೆಯೇನ್ರಿ ನಿಮ್ಮ ಹತ್ರ? ಇಲ್ಲ ಸರ್, ಅವನ ಹೆಸರು ಬಿಟ್ರೆ ಬೇರೇನು ಗೊತ್ತಿಲ್ಲ ಸರ್. ಸರಿ, ನೀವೇನು ಹೊರಡಿ. ಸುಮಾ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಬೇಕು ಅಂತ ಪೊಲೀಸರು ಮತ್ತೆ ರಾಣಿ ಮನೆ ಹತ್ರ ಬರ್ತಾರೆ. ಆದ್ರೆ ಅಲ್ಲಿ ಅವರಿಗೆ ಒಂದು ಹೊಸ ವಿಚಾರ ಗೊತ್ತಾಗುತ್ತೆ. ಅಲ್ಲಿಂದ ತನಿಖೆ ಅದಕ್ಕೆ ಬದಲಾಗಿ ಹೋಗುತ್ತೆ. ಅದು ಅಪರಾಧಿಗಳನ್ನ ಹಿಡಿಯೋದಕ್ಕೆ ತಾನಾಗೆ ದಾರಿ ತೋರಿಸುತ್ತೆ. ಯಾರು ಇಲ್ವಾ ಮನೇಲಿ? ಏನಮ್ಮ, ಈ ಮನೆಯವರು ಎಲ್ಲೋಗಿದ್ದಾರೆ ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಇಲ್ಲ ಸರ್, ಏನು ಗೊತ್ತಿಲ್ಲ ನಮ್ಗೆ. ಮಂಜುಳ ಏನಂತೆ ಅದು? ಅದೇ ಈ ಮನೆ ರಾಣಿ ಎಲ್ಲೋಗಿದ್ದಾಳೆ ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ ಆಯಮ್ಮನ ಮನೇಲೆ ಗಂಟು ಮುಟ್ಟೆ ಕಟ್ಕೊಂಡಿಲ್ಲ, ಎಲ್ಲೋ ಹೋದ್ಲಲ್ಲ ಸರ್ ಅವಳು. ಅವ್ರೆಲ್ಲೂ ಹೋದ್ರು, ಏನು ಎತ್ತ ಅಂತ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್. ಮದ್ವೆ ಆಗಿ 2 ಮಕ್ಕಳನ್ನ ಬಿಟ್ಬಿಟ್ಟು ಈಗಿರೋನ್ ಜೊತೆ ಓಡ್ ಬಂದಿದ್ದಾಳೆ ಅಂತ ಜನ ಎಲ್ಲ ಆಡ್ಕೋತಾ ಇದ್ರು ಸರ್. ಈ ಮನೇಲಿದ್ಲಲ್ಲ ಸುಮಾ ಅಂತ, ಅದೇ ಸೀರಿಯಲ್ ಅಲ್ಲೆಲ್ಲ ಆಕ್ಟ್ ಮಾಡ್ತಾ ಇದ್ಲಲ್ಲ, ಆ ಹುಡುಗಿ ಇವ್ರು ತುಂಬಾ ಬೇಕಾದವರು ಅಂತ. ಹೌದಾ? ಆ ಹುಡುಗಿ ಹತ್ರ ದುಡ್ಡು ಕಿತ್ಕೊಳ್ಳೋ ತನಕ ಆ ಹುಡುಗಿ ಬೇಕಾಗಿತ್ತು ಅಷ್ಟೇ ಸರ್. ಆಮೇಲೆ ಆ ಹುಡುಗಿ ಅವ್ರಿಬ್ರ ಹತ್ರ ದುಡ್ಡು ಕೇಳಕ್ ಹೋಗಿದ್ದಕ್ಕೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಚೆನ್ನಾಗಿ ದಬಾಯಿಸಿ ಕಳ್ಸಿದ್ರು ಸರ್. ಇವ್ರಿಗೂ ಸುಮಾಗೂ ಜಗಳ ಆಗಿತ್ತಾ? ಹೌದು ಸರ್. ಸುಮಾ ದುಡ್ಡು ಕೇಳಕ್ ಹೋಗಿದ್ದಕ್ಕೆ ಅವ್ರಿಬ್ರು ಚೆನ್ನಾಗಿ ದಬಾಯಿಸ್ಬಿಟ್ಟು ಕಳಿಸ್ಬಿಟ್ರು ಸರ್ ಅವ್ರನ್ನ. ಸುಮಾನ ಕಡದಾಗ ನೀವ್ ಯಾವಾಗ ನೋಡಿದ್ದು? ಸರ್ ಅದೇ ಟಿವಿಲಿ ಪೇಪರಲ್ಲೆಲ್ಲ ಬಂತಲ್ಲ ಸರ್, ಆವಾಗ್ಲೇ ನಾನು ನೋಡಿದ್ದು. ಹಿಂದಿನ ದಿನ ಮುತ್ತತ್ತಿಗೆ ಹೋಗ್ತೀವಿ ಅಂತ ಹೋದ್ರು ಸರ್. ಯಾರ ಜೊತೆ ಹೋದ್ರು? ಅದೇ ಆ ರಾಣಿ ಜೊತೆಗೆ ಹೋದ್ರು ಸರ್. ಈ ರಾಣಿ ಅನ್ನೋರ್ ಗಂಡ ಎಲ್ಲಿ ಕೆಲಸ ಮಾಡ್ತಾರೆ? ಅವರು ಕಾರ್ ಡ್ರೈವರ್ ಸರ್. 4-5 ದಿನ ಆಯ್ತು ಮನೆಗೆ ಬಂದು. ಅವ್ರ ನಂಬರ್ ಏನಾದ್ರು ಇದೆಯಾ? ಇಲ್ಲ ಸರ್, ಗೊತ್ತಿಲ್ಲ. ಯಾವುದೋ ಅನುಮಾನದ ವಾಸನೆ ಹಿಡಿಯೋ ಪೊಲೀಸರು ಮೊದಲು ಗುರು ಹಿಂದೆ ಬಿಡ್ತಾರೆ. ಅವನನ್ನ ಹಿಡಿಯೋದಕ್ಕೆ ಒಂದು ಸಣ್ಣ ನಾಟಕ ಆಡ್ತಾರೆ. ಅಕ್ಟೋಬರ್ 27, 2012. ನಮ್ಮ ಮಳವಳ್ಳಿಗೆ ಹೋಗ್ಬೇಕು, ಬರ್ತೀನಪ್ಪ? ಬನ್ನಿ ಸರ್, ಕೂತ್ಕೊಳ್ಳಿ. ಎಲ್ಲೋ ಬೋರ್ಡು ಯೂನಿಫಾರ್ಮ್ ಇಂದ ಓಡಿಸ್ತಾ ಇದೆಯಾ? ತುಂಬಾ ಬುದ್ಧಿವಂತ ಅಂತ ಕಾಣಿಸುತ್ತೆ. ಪರವಾಗಿಲ್ಲ, ಬನ್ನಿ ಸರ್, ನಾನು ಮ್ಯಾನೇಜ್ ಮಾಡ್ತೀನಿ. ಅಲ್ದೂರು ರೋಟಿಂದ ಹೋಗೋದು ಗೊತ್ತಾ ನಿನಗೆ? ಹಾಂ ಸರಿ, ಕೂತ್ಕೊಳ್ಳಿ ಸರ್. ಸರಿಯಪ್ಪ. ಸ್ವಲ್ಪ ಗಾಡಿ ಸೈಡ್ಗೆ ಹಾಕಪ್ಪ. ಪಾಪ ಸ್ಟೇಷನ್ ಮಾವ ಇದ್ದಾರೆ, ಟೀ ಕುಡ್ಕೊಂಡು ಹೋಗೋಣ. ಇಲ್ಲ ಸರ್, ನೀವು ಹೋಗಿ ಬನ್ನಿ ಸರ್. ಬಂದ್ರಿ ನೀವು ಪಾಪ ತಗೊಳ್ಳಿ. ಬನ್ರಿ ಬನ್ರಿ, ಟೀ ಕುಡಿಯೋಣ. ಬನ್ನಿ, ಟೀ ಕುಡಿಯೋಣ. ಬನ್ನಿ ಬನ್ನಿ, ಅಪರೂಪಕ್ಕೆ ಬರ್ತಾ ಇದಾರೆ. ಬನ್ನಿ, ಟೀ ಕುಡಿಯೋರಿ. ಹಲಗೂರು ಪೊಲೀಸ್ ಠಾಣೆ. ಏಯ್, ಸುಮಾ ಬಗ್ಗೆ ಈಗಲಾದ್ರೂ ಹೇಳ್ತೀಯ? ಇನ್ನೊಂದಷ್ಟು ರಿಪೇರಿ ಮಾಡ್ಬೇಕಾ? ಹೇಳು. ಅವಳು ನನ್ನ ಹೆಂಡತಿ ಫ್ರೆಂಡ್ ಸರ್. ಇಬ್ರು ಒಂದೇ ಊರು ಸರ್. ನಮ್ಮ ಮನೆ ಪಕ್ಕದಲ್ಲೇ ಚಿಕ್ಕದೊಂದು ರೂಮ್ ನಾನೇ ಬಾಡಿಗೆ ಇಟ್ಕೊಟ್ಟಿದ್ದೆ ಸರ್. ತುಂಬಾ ಕಷ್ಟ ಇತ್ತು ಸರ್. ಅದಕ್ಕೆ ಅವಳ ಹತ್ರ ಒಂದಷ್ಟು ದುಡ್ಡು ಇಸ್ಕೊಂಡಿದ್ದೆ ಸರ್. ನಮಗೆ ಕೊಡಕ್ಕೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಸರ್. ಅದಕ್ಕೆ ಒಂದಿನ ಬಂದು ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ವಿ ಸರ್. ಯಾವ ನೆಪನೂ ಬೇಡ, ನಾನೇನು ಕೇಳಕ್ ರೆಡಿ ಇಲ್ಲ.
ನನ್ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ ಅಷ್ಟೇ. ಈಗ್ಲೇ ಬೇಕು ಅಂತ ಹಠ ಮಾಡಿದ್ರೆ ಹೇಗೆ? 1-2 ರೂಪಾಯಿನ ಕೊಡೋಕೆ 40,000 ರೂಪಾಯಿ. ನಾನು ಅದನ್ನೇ ಕೇಳ್ತಾ ಇರೋದು. 1 ತಿಂಗಳಿಂದ ಕೇಳ್ತಾ ಇದ್ದೀನಿ. ನನ್ ತಮ್ಮನ್ ಫೀಸ್ ದುಡ್ಡದು. ಏನಾದ್ರೂ ಒಂದ್ ನೆಪ ಹೇಳ್ತಾನೆ ಇರ್ತಿರಲ್ಲ ನೀವು. ನಿನ್ಗೇನಮ್ಮ ಬಣ್ಣ ಹಚ್ಕೊಂಡು ನಿಂತ್ಕೊಂಡ್ರೆ ದುಡ್ಡು ಕೊಡಕ್ ಬೇಕಾದಷ್ಟು ಜನ. ಇದ್ಕಿದಾಗೆ 40,000 ಕೊಡೋ ಅಂದ್ರೆ ನಾವೆಲ್ಲಿಂದ ಕೊಡೋದು? ಮಾತು ಹದ್ದು ಮೀರ್ತಾ ಇದೆ. ನಾಳೆವರೆಗೆ ನನ್ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಹುಷಾರ್. ರೀ, ನೀವ್ ಯಾಕೆ ಹಾಗೆಲ್ಲ ಅವಳ ಹತ್ರ ಮಾತಾಡಕ್ ಹೋದ್ರಿ? ಏನೋ ಉಪಾಯ ಮಾಡಿ ಅವಳನ್ನ ಸಾಗಾಕ್ಬೋದಿತ್ತು. ಯಾಕೋ ಗುರು, ಏನಾಯ್ತು? ಯಾಕೆ ಇಬ್ರಿಂಗ್ ಬೇಜಾರಲ್ಲಿದ್ದೀರಾ? ನಾಳೆ ಒಳಗೆ 40,000 ಹೊಂದಿಸ್ಬೇಕಲ್ಲಪ್ಪ. 40,000? ಅದೇ ಆ ಸುಮ್ಮನ ಹತ್ರ ತಗೊಂಡಿದ್ವಲ್ಲ, ನಿಮ್ಗೂ ಗೊತ್ತಿದೆಯಲ್ಲ. ಮನೆ ಹತ್ರ ಒಂದು ಗಲಾಟೆ ಮಾಡೋದ್ಲು ಕಣ. ನಾಳೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳಂತೆ. ಪೊಲೀಸ್ ಕಂಪ್ಲೇಂಟ್? ಪೊಲೀಸ್ ಸ್ಟೇಷನ್ ಅಂದ್ರೆ ಮಾವನ ಮನೆ ಅನ್ಕೊಂಡಿದ್ದ ಅವಳು. ವಿಜೇಂದ್ರ ಯಾರು, ಆಟೋ ಡ್ರೈವರ್ ಏನೋ? ಹೌದು ಸರ್. ಸರ್ ನಿಮ್ಗೆ ಗೊತ್ತು ಸರ್? ಅದೆಲ್ಲ ನಮ್ಗೆ ಗೊತ್ತು. ಅವನು ಎಲ್ಲಿದ್ದಾನೀಗ? ಸರ್ ಅವರು ಭುವನೇಶ್ವರ ನಗರ ದೀಪ ಬರತ್ರ ಆಟೋ ಸ್ಟ್ಯಾಂಡ್ ಇದೆಯಲ್ಲ ಸರ್, ಅಲ್ಲಿ ಇರ್ತಾನೆ ಸರ್. ಹಿಡಿಯೋ ಒಳಗೆ ಕುತ್ಕೋಲಿ. ಸುಮ್ಮನೆ ಯಾಕೆ ಕೊಲೆ ಮಾಡಿದ್ರೆ? ಮಗಳು ಹೇಳ್ತೀನಿ ಸರ್. ಸರ್, ನಾನು ಸುಮ್ಮನೆ ಒಬ್ರಿಗೊಬ್ರು ತುಂಬ ಪ್ರೀತಿಸ್ತಿದ್ವಿ ಸರ್. ಅವಳಿಗೆ ಶೂಟಿಂಗಿಗೆ ನಾನೇ ಬಿಡೋದು ಕರ್ಕೊಂಬರೋದು ಮಾಡ್ತಿದ್ದೆ ಸರ್. ಆಮೇಲೆ ಅವಳು ಶೂಟಿಂಗ್ನಲ್ಲಿ ತುಂಬ ಬ್ಯುಸಿ ಆಗ್ತಿದ್ಲು ಸರ್. ಅವಳು ತನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಕುಮಾರ್ ಅನ್ನೋ ಜೊತೆ ತುಂಬ ಸಲಿಗೆಯಿಂದ ಇರ್ತಿದ್ಲು ಸರ್. ಆ ವಿಷಯವಾಗಿ ತುಂಬ ರಂಪಾಟನೇ ಆಗೋಯ್ತು ಸರ್. ಆಗ ನಾನು ಒಂದಿನ ಗುರು ಮನೆಗೆ ಹೋಗಿ ಪೊಲೀಸ್ ಸ್ಟೇಷನ್ ಅಂದ್ರೆ ಮಾವನ ಮನೆ ಆಗೋಗಿದೆ ಅವಳಿಗೆ. ನಾನು ಅಲ್ಲಿಂದಾನೆ ಬರ್ತಾ ಇರೋದು. ನನ್ನ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಹೌದೇನಾ? ನಮ್ಮನ್ನು ಸ್ಟೇಷನ್ ಮೆಟ್ಲರ್ಸೋದು ಗ್ಯಾರಂಟಿ ಕಣ ಅವಳು. ಅವಳು ನಮ್ಮನ್ನು ಜೈಲಿಗೆ ಕಳ್ಸೋದಕ್ಕೆ ಮುಂಚೆ ನಾವೇ ಅವಳನ್ನ ಬೇರೆ ಕಡೆ ಕಳಿಸ್ಬಿಟ್ರೆ? ಅಂದ್ರೆ ಅಕ್ಟೋಬರ್ 10, 2012 ಬೆಳಿಗ್ಗೆ. ಮೊದ್ಲೇ ಹೇಳಿದ್ರೆ ನಾನು ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಕೋಪ ಮಾಡ್ಕೋಬೇಡ ಸುಮಾ. ನಾವು ಹಿಂದೆ ಹೇಗಿದ್ವಿ ಹೇಳು? ಏನು ಕೆಟ್ಟಗಳಿಗೆ ಈ ತರ ಕಿತ್ತಾಡ್ಕೊಳ್ಳೋಕೆ ಮಾಡಿದೆ ನೋಡು. ಸಮಾಧಾನ ಮಾಡ್ಕೊ. ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾವೆಲ್ಲರೂ ಕೂತು ರಾಜಿ ಮಾಡ್ಕೊಳ್ಳೋಣ. ನೀನು ಅವನ್ನ ಪ್ರೀತಿಸ್ತಾ ಇರೋದನ್ನ ಮರ್ತ್ಬಿಡು. ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ಇರ್ಬೋದಲ್ವಾ? ಈಗ ಬಾ, ದೇವಸ್ಥಾನಕ್ಕೆ ಹೋಗ್ಬರೋಣ ಬಾ. ಅಣ್ಣ, ಅವರಿಬ್ರು ಯಾರು? ಅವರು ನನ್ನ ಸ್ನೇಹಿತರಮ್ಮ. ಅಲ್ಲಿ ಮುಂದೆ ಇಳ್ಕೋತಾರೆ ಬಾ. ಸ್ವಲ್ಪ ಗಾಡಿ ನಿಲ್ಸಕ್ ಹೇಳಿ. ಯಾಕೆ? ನಾನು ಗ್ಯಾಸ್ ಆಫ್ ಮಾಡೋದು ಮರ್ತ್ಬಿಟ್ಟೆ. ಸ್ವಲ್ಪ ಗಾಡಿ ನಿಲ್ಸಿ, ನಾ ಇಳ್ಕೊಂತೀನಿ ಪ್ಲೀಸ್. ಸ್ವಲ್ಪ ಹೋಗ್ ನೀನು. ನಿಲ್ಸಪ್ಪ ಗಾಡಿ. ರಾಣಿ, ನಾನು ಬರ್ತೀನಿ. ಇಲ್ಲ, ನೀನ್ ಗಾಡಿಲಿ ಹೋಗು, ನಾನು ಬಸ್ಸಲ್ಲಿ ಬರ್ತೀನಿ, ಸರಿನಾ? ಮಧ್ಯಾಹ್ನ 3 ಗಂಟೆ.
ಸರಿ ಇನ್ನು ಹೊರಡೋಣ ಅಲ್ವಾ ಎಲ್ಲ? ಏನೋ ಮಾತಾಡ್ಬೇಕು ಅಂತಂದ್ರಿ. ಸುಮಾ ಇಲ್ಲಿ ಬೇಡ, ಮುಂದೆ ಎಲ್ಲಾದ್ರೂ ಪ್ರಶಾಂತವಾದ ಜಾಗದಲ್ಲಿ ಕೂತ್ ಮಾತಾಡೋಣ. ಸರಿ ಬನ್ನಿ ಬನ್ನಿ. ಸಂಜೆ 5 ಗಂಟೆ. ಏನೋ ಮಾತಾಡ್ಬೇಕು ಅಂತಂದ್ರಿ. ಸಂಜೆ ಆಗ್ತಾ ಇದೆ, ಕತ್ಲಾಕು ಮುಂಚೆ ಮನೆ ಸೇರ್ಕೊಂಡ್ಬಿಡೋಣ. ಏನ್ ವಿಷಯ? ಲೇ ವಿಜಯ್, ಏನೋ ಮಾತಾಡ್ಬೇಕಂದಲ್ಲ, ಮಾತಾಡಲೇ. ನೋಡ್ ಸುಮಾ, ನೀನ್ ಆ ಕುಮಾರನ್ ಸಾವಾಸ ಬಿಟ್ಟು ಮುಂಚೆ ಇರೋವಾಗ ನನ್ನ ಜೊತೆ ಇರ್ತೀಯ ಇಲ್ವೋ? ಇದನ್ನ ಹೇಳಕ್ ಇಲ್ಲಿ ಕರ್ಕೊಂಡ್ ಬಂದ್ರ? ಜನ್ಮಕ್ಕೂ ನಿನ್ ಸಹವಾಸ ಮಾಡಲ್ಲ ನಾನು. ನಿನ್ನ ನೋಡಿದ್ರೆ ನಂಗೆ ಅಸಹ್ಯ ಆಗುತ್ತೆ. ಏನಣ್ಣ ಫ್ರೆಂಡ್ ತರ ಇರೋಣ, ಹಳೆದೆಲ್ಲ ಮರ್ತ್ಬಿಡಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ. ಇವ್ ನೋಡಿದ್ರೆ ಹೀಗ್ ಮಾತಾಡ್ತಾನೆ. ನೋಡ್ ಸುಮಾ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ನಿನ್ನ ನಾನು ತುಂಬಾ ಪ್ರೀತಿಸ್ತಿದ್ದೀನಿ. ನಿನ್ ಬಿಟ್ರೆ ನನಗೆ ಆಗ್ತಿಲ್ಲ ಸುಮಾ. ಆಯ್ತಾ ಮಾತಾಡಿದ್ದು? ಬನ್ನಿ ಹೋಗೋಣ, ಲೇಟ್ ಆಗ್ತಿದೆ. ಗಾಡಿ ಸೈಡಿ ಹಾಕು. ಯಾಕೆ ಗಾಡಿ ನಿಲ್ಸಕ್ ಹೇಳ್ದೆ? ಕತ್ಲೆ ಆಗ್ತಾ ಇದೆ, ಬೇಗ ಮನೆಗೆ ಹೋಗ್ಬೇಕು. ಅಣ್ಣ ನೀವು ಹೋಗಿ. ಒಂದ್ ನಿಮಿಷ ಹೋಗೋಣ. ಮೊದ್ಲು ನಾನು ಹೇಳೋದನ್ನ ಕೇಳು. ನಿನ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಏನು ಅರ್ಥ ಆಗೋದು? ನಂಗೆ ಮೋಸ ಮಾಡ್ತೀಯಲ್ಲ ನೀನು? ಹಾಕೋ. ದೂರ ಬಂದು ಒಂದು ಹಳ್ಳದಲ್ಲಿ ಅವಳನ್ನು ಸುಟ್ಟಾಕ್ಬಿಟ್ವಿ ಸರ್. ಅಲ್ಕ ನನ್ನ ಮಕ್ಕಳ ಜುಜ್ಬಿ 40,000 ರೂಪಾಯಿ ಸಾಲ ಒಬ್ಳು ಕೈ ಕೊಟ್ಲು ಅಂತ ಒಂದು ಜೀವನ ಬಲಿ ತಗೊಂಡ್ಬಿಟ್ರಲ್ಲ. ಸುರೇಶ್ ಲೋಫರ್ಸ್ ನೆನ್ಕೊಂಡು ಹೋಗ್ರಿ. ಮೇಲೆ ಒಬ್ರನ್ನೊಬ್ರು ಪ್ರೀತಿಸಿ ನಂತರ ಏನೋ ಮನಸ್ತಾಪ ಬಂದು ಬೇರೆ ಆಗೋದು, ಇನ್ಯಾರನ್ನೋ ಇಷ್ಟಪಡೋದು, ಇದು ಎಷ್ಟೋ ಜನರ ಬದುಕಲ್ಲಿ ನಡೆದ ಘಟನೆ. ಆದ್ರೆ ಅದಕ್ಕೋಸ್ಕರ ಕೊಲೆ ಮಾಡೋವರೆಗೂ ಹೋಗ್ತಾನೆ ವಿಜಯ್. ಇನ್ನು ಗುರು 40,000 ತೀರಾ ಹೊಂದ್ಸೋಕಾಗದೇ ಇರೋಷ್ಟು ದೊಡ್ಡ ಮೊತ್ತದ ಹಣ ಏನೂ ಆಗಿರಲಿಲ್ಲ. ಆದ್ರೂ ಅವರು ಸುಮಾನ ಕೊಲೆ ಮಾಡ್ತಾರೆ. ಇಂಥ ಸಣ್ಣ ಕಾರಣಗಳಿಗೆಲ್ಲ ಕೊಲೆ ಮಾಡೋ ಹಂತಕ್ಕೆ ಹೋಗ್ತೀವಿ ಅಂದ್ರೆ ಮನುಷ್ಯನ ಪ್ರಾಣ ತೆಗೆಯೋ ಬಗ್ಗೆ ನಾಚಿಕೆ ಭಯ ಯಾವುದೂ ಇಲ್ಲದ ಸ್ಥಿತಿಗೆ ತಲುಪಿಟ್ಟಿದೀವಿ ಅನ್ಸುತ್ತೆ. ಇಷ್ಟಕ್ಕೂ ಹೀಗೆ ಹೆಣವಾಗಿ ಹೋದ ಸುಮಾ ಮಾಡಿದ ತಪ್ಪಾದ್ರೂ ಏನು ಅಂತ ಕೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ.
ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.